ವಿದ್ಯಾರ್ಥಿಗಳೇ, ಮೂರನೇ ಭಾಗ ಮಾಸ್ಟರ್ ಗೈಡ ನೀವೆಲ್ಲರೂ ತೊಗೊಂಡು ಕೂತಿರಬೇಕು. ಪೇಜ್ ನಂಬರ್ 36ರಿಂದ ನೀವು ರೂಢಿ ಮಾಡಿಕೊಂಡು ಹಾಕಿರಬೇಕು. ಆಮೇಲೆ ನಾನು ಉತ್ತರವನ್ನು ಡಿಸ್ಕಸ್ ಮಾಡ್ತೀನಿ. ನೀವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಮಾಸ್ಟರ್ ಗೈಡನ್ನು ತೆಗೆದು ನೀವು ಹಾಕಿರಬೇಕು. ನಾನು ತಿಳಿಸಿ ಹೇಳುವಾಗ ನೀವೆಲ್ಲರೂ ಲಕ್ಷ್ಯ ಕೊಟ್ಟು ನೋಡಬೇಕು. ಈಗ ಮುಂದಿನ ಮೂರನೇ ಭಾಗ ಅಪೂರ್ಣ ಆಕೃತಿಯ ಮೊದಲನೇ ವಿಭಾಗ. ಏನು ಅಪೂರ್ಣ ಆಕೃತಿಯ ಮೊದಲನೇ ವಿಭಾಗದ ಬಗ್ಗೆ ನಾವು ನಿಮಗೆ ಏನು ಮಾಡ್ತೀವಿ ತಿಳಿಸಿ ಹೇಳ್ತೀವಿ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ವಿದ್ಯಾರ್ಥಿಗಳೇ, ಅಪೂರ್ಣ ಆಕೃತಿಯ ಮೊದಲೇ ವಿಧದ ಪ್ರಶ್ನೆಗಳು 4 ಭಾಗ ಇರ್ತಾವೆ. ಈಗ ಮೊದಲೇ ಭಾಗದ ಬಗ್ಗೆ ನಾವು ತಿಳಿಸಿ ಹೇಳ್ತಾನು. ಈಗ ಒಂದು ಪ್ರದಕ್ಷಿಣೆ ಹೆಂಗೆ ಆಗ್ತದೆ, ಗಡಿಯಾರದ ಮುಳ್ಳು ಹೆಂಗೆ ಸುತ್ತ ಹಾಕ್ತದಲ್ಲ ಹಂಗೆ ಒಂದು ಸುತ್ತ ಹಾಕ್ತದೆ. ಏನು ಪ್ರದಕ್ಷಿಣೆ ಮುಳ್ಳು ಹೆಂಗೆ ಆಗ್ತದೆ, ಗಡಿಯಾರದ ಸುತ್ತ ಹೆಂಗೆ ಹಾಕ್ತದಲ್ಲ ಹಂಗೆ ಒಂದು ಹಾಕ್ತದೆ ಅಂತಂತ ಹೇಳ್ತಾನೆ. ಆಮೇಲೆ ಇದು ಗಡಿಯಾರ ಹೆಂಗೆ ತಿರುಗ್ತದೆ ಹಂಗೆ ಇದು ತೋರಿಸ್ತದೆ. ಹಿಂಗೂ ಒಳಗೊಮ್ಮೆ ಹಿಂಗೆ ಸುತ್ತ ಹಾಕ್ತಿರ್ತಾವೆ. ಗಡಿಯಾರದ ವಿರುದ್ಧ ಹಿಂಗೂ ಒಮ್ಮೊಮ್ಮೆ ಒಳಗಡೆ ಹಿಂಗೆ ವಿರುದ್ಧ ತಿರುಗ್ತಿರ್ತಾವೆ. ಈ ಮಾದರಿಗಳು ಮುಂದಿನ ಭಾಗದಲ್ಲಿ ನಿಮಗೆ 37ನೇ ಪೇಜ್ದಾಗ ನಿಮಗೆ ಬರ್ತದೆ, ತಿಳಿಸಿ ಹೇಳ್ತದೆ. ತಿಳಿಸಿ ಹೇಳುವಾಗ ಲಕ್ಷ್ಯ ಕೊಟ್ಟು ನೋಡಬೇಕು. ಈಗ ನೀವು ಮ್ಯೂಟ್ ಮಾಡಿ ಈ ನೇಮಗಳನ್ನು ಸರಿಯಾಗಿ ಓದ್ಕೋರಿ. ಯಾಕಂದ್ರೆ ಸಮಯ ಭಾಳ ಹಾಳಾಗ್ತದೆ ಇದನ್ನು ಓದಿ ಹೇಳೋದರಿಂದ. ನಾ ಶಾರ್ಟಾಗಿ ಉತ್ತರ ತಿಳಿಸಿ ಹೇಳ್ತಾನು. ನೀವು ಈ ಮ್ಯೂಟ್ ಮಾಡಿ ಇದೇನು ಅವರು ವಿವರಣೆ ಕೊಟ್ಟಿರ್ತಾರಲ್ಲ ಅದನ್ನು ಸರಿಯಾಗಿ ಪ್ರತಿಯೊಂದು ಭಾಗದ ವಿವರಣೆಯನ್ನು ಕೊಡಲಾಗಿದೆ. ಅದನ್ನು ನೀವು ಓದ್ಕೋರಿ. ಓದ್ಕೊಳ್ಳೋದ್ರಿಂದ ಮುಂದಿನ ಪೇಜ್ ಏನು 37ನೇ ಪೇಜನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ನಾ ತಿಳಿಸಿ ಹೇಳಾಗ ಉತ್ತರದೊಂದಿಗೆ ಬರ್ತಾವೆ. ಆ ಉತ್ತರ ನಾನು ಹೆಂಗೆ ತಿಳಿಸಿ ಹೇಳ್ತಂದು ನೋಡ್ರಿ. ಪ್ರತಿಯೊಂದು ವಿವರಣೆ ಮಾಡಿ ಉತ್ತರವನ್ನು ನೋಡೋದರಿಂದ ವಿಡಿಯೋ ಭಾಳ ದೊಡ್ಡ ಹೋಗ್ತವೆ. ನಾ ಡೈರೆಕ್ಟಾಗಿ ಅದರ ಶಾರ್ಟ್ದಾಗ ಉತ್ತರ ಹೇಳ್ತಿರ್ತಾನು. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲೇ ಇದು ಬಿಟ್ಟ ಸ್ಥಳದಲ್ಲಿ ಅಂದರೆ ಏನು ಅಪೂರ್ಣ ಆಕೃತಿಯ ಮೊದಲೇ ವಿಧದ 15 ಪ್ರಶ್ನೆಗಳನ್ನು ನಿಮಗೆ ನಾವು ಉತ್ತರದಲ್ಲಿ ಕೊಟ್ಟಿರ್ತೀವಿ. ಈ ಚೌಕದಲ್ಲಿ ಖಾಲಿ ಇದ್ದ ಜಾಗದಲ್ಲಿ ಈ ಮುಂದಿನ 4 ಉತ್ತರಗಳಲ್ಲಿ ಯಾವುದು ಇದಕ್ಕೆ ಯೋಗ್ಯ ಆಗ್ತದೆ ಅನ್ನೋದು ಆಯ್ಕೆ ಮಾಡೋದಿರ್ತದೆ. ಈಗ 1ನೇ ಮಾದರಿ ಹೆಂಗೆ ಇಟ್ಟಿರ್ತಾನಂದ್ರೆ ಇದರಂಗೆ ಇದದ, ಇದು ಹೆಂಗದ ಹಾಗೆ ಅದ ಅಂದ್ರೆ ಇದು ಹೆಂಗದ ಅಂಥದ್ದೇ ನೀವು ಆಯ್ಕೆ ಮಾಡಬೇಕು. ಇದೊಂದು ಮಾದರಿ. ಇದು ಹೆಂಗದ ಹಾಗೆ ಅದ ಅಂತಂದ್ರೆ ಮ್ಯಾಲಿನ ಆಕೃತಿ ಅನ್ನೋದಲ್ಲ, ಈ ಚೌಕದಾಗ 4 ಭಾಗದಾಗ ಒಂದು ತುಂಬ್ಯಾನ ಅಂಥದ್ದು 4 ಭಾಗದಾಗ ಒಂದು ತುಂಬಿದ್ದನ್ನು ನೀವು ಆಯ್ಕೆ ಮಾಡಬೇಕಾದದ್ದು ಯಾವುದು, ಸಿ. ಹೆಂಗಿರ್ತಾವೆ ನೀವು ತಿಳ್ಕೊಬೇಕು ಮಾದರಿಗಳನ್ನು. ಆಮೇಲೆ 2ನೇದು ನೋಡ್ರಿ. ಈಗ ನೋಡ್ರಿ, ಇದು ಹೆಂಗದ ಚೌಕ್ ಹಾಗೆ ಅದ ಎದುರಿಗಿಂತ. ಇದು ಏನದ ಚೌಕ್ ಹೆಂಗದ ಹಾಗೆ ಅದ. ಆದರೆ ಗೆರೆ ಏನು ಮಾಡ್ಯಾನ, ಈ ಕಡೆ ಹಾಕಿದ ಗೆರೆಗಳನ್ನು ಹಿಂಗೆ ಹಾಕ್ಯಾನಂದ್ರೆ ಈಗ ನೀವು ವೃತ್ತನ್ನು ಇದಕ್ಕಿದ್ದಂಗೆ ಇಟ್ಟು ಅಪೋಸಿಟ್ ಮೇಲೆ ನೀವು ಏನು ಮಾಡ್ಬೇಕಾಗ್ತದೆ, ಇದನ್ನು ಉತ್ತರ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇದು ರಾಂಗ್ ಆಗ್ತದೆ. 2 ಉತ್ತರ ಸೇಮ್ ಅವ. ಏನು ಇದನ್ನು ಹಾಕಬೇಕೋ ಏನು ಇದನ್ನು ಹಾಕಬೇಕು. ಅವಾಗ ನೀವು ಯಾವುದು ವಿಚಾರ ಮಾಡಬೇಕು, ಈ ಗೆರೆ ಹಿಂಗದ ಅಂದ್ರೆ ಇದನ್ನು ನೀವು ಆಯ್ಕೆ ಮಾಡಬಾರ್ದು. ಉತ್ತರ 2 ಇದು. ಆದ್ದರಿಂದ ಉತ್ತರ ಯಾವುದಾಗ್ತದೆ, ಬಿ ಆಗ್ತದೆ. ಹಿಂಗೆ ತಿಳ್ಕೊಬೇಕು. ಇನ್ನು 3ನೇದ್ರಾಗ ನಿಮಗೆ ಅತಿ ಶಾರ್ಟ್ದಾಗ 2 ರೀತಿ ತಿಳಿಸ್ತದೆ. ಈ ಬಾಣ ಈ ಕಡೆ ಹೊಳ್ಯದ, ಆಮೇಲೆ ಇದು ಯಾವುದು ಪೂರ್ವ ಪಶ್ಚಿಮ, ಇದೊಂದು ಬಾಣ ಪಶ್ಚಿಮ ಅದ. ಆಮೇಲೆ ಇದು ಉತ್ತರಕ್ಕದ. ಇದು ಪೂರ್ವಕ್ಕಿದ್ದದ್ದು ಬೇಕು ಅಂತಂದ್ರೆ ಪೂರ್ವಕ್ಕಿದ್ದದ್ದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಡಿ ಇದಾಗದ. ಇದೇ ಉತ್ತರ. ಹಿಂಗೆ ಒಂದರ ಮೇಲೂ ಕಂಡು ಹಿಡಿಬೋದು. ಅಥವಾ ಇದೊಂದು ತಿರುಗಿಸ್ರಿ. ಇದು ನೋಡಿ, ಇದು ಈ ಕಡೆ ದಿಕ್ಕಾಗ್ಯದ, ಇದು ಈ ಕಡೆ ಆಗ್ಯದ, ಇನ್ನು ಈ ಕಡೆ ಆದದ್ದು ಬೇಕು. ಅದು ರೀತಿಯಿಂದ ನೀವು ಕಂಡುಹಿಡಿದು ಉತ್ತರವನ್ನು ಡಿ ಉತ್ತರ ಹಾಕಿರಬೇಕು. ಈ ರೀಸನಿಂಗ್ಗಳನ್ನು ಪ್ರತಿಯೊಂದು ವಿವರಣೆಗಳನ್ನು ನೀವು ಮ್ಯೂಟ್ ಮಾಡಿ ಓದ್ಕೋರಿ. ಮ್ಯೂಟ್ ಮಾಡಿ ಸರಿಯಾಗಿ ಓದ್ಕೋರಿ. ಆಮೇಲೆ 1080 ಕ್ಲಿಯರಿಟಿ ಇಟ್ಟು ನೋಡಿರಿ. ಆಮೇಲೆ ಈ ರೀಸನಿಂಗ್ಗಳನ್ನು ನಿಮಗೆ ಬೇಸಿಕ್ ರೀಸನಿಂಗ್ಗಳು, ಇದು ಮಾಸ್ಟರ್ ಗೈಡ್ದಾಗಿನ ಬುಕ್ಗಳನ್ನು ತೊಗೊಂಡು ನೀವು ಬುಕ್ಗಳನ್ನು ತೆಗೆದು ರಿವಿಷನ್ ಮಾಡಿ ನೀವು ಹಾಕಿಟ್ಟಿರಬೇಕು. ನಾ ಉತ್ತರ ಹೇಳಿ ತಿಳಿಸಿ ಹೇಳುವಾಗ ನೀವು ವಿಡಿಯೋದ ಕಡೆ ನೋಡಬೇಕು. ಆಮೇಲೆ ಉತ್ತರವನ್ನು ಮಾದರಿಗಳು ಬಂದಾಗ ನೀವು ಹಾಕಿರಬೇಕು ಬುಕ್ಕ ತೊಗೊಂಡು.
ನಾ ತಿಳಿಸಿ ಹೇಳಾಗ ನೀವು ಚಿತ್ರ ಕಡೆ ನೋಡಿದರೆ ರೀಸ್ನಿಂಗ್ಗಳು ಬೇಗನೆ ತಿಳಿಯುತ್ತವೆ. ತಿಳಿತಲ್ಲ. ಈಗ ಪೇಜ್ ನಂಬರ್ ಮಾಸ್ಟರ್ ಗೈಡ್ದು 38ನೇದು ಹಾಕ್ನು. ನೀವು 38ನೇದು ಉತ್ತರ ನೀವು ಹಾಕಿಡ್ರಿ, ನೋಡ್ರಿ ಅದು ಹೆಂಗದ ವಿವರಣೆಗಳನ್ನೆಲ್ಲ ಓದ್ಕೋರಿ ನೀವು 38ನೇದು. ಆಮೇಲೆ ನಾ ಏನು ಮಾಡ್ತೀನಿ, ಶಾರ್ಟ್ ಉತ್ತರಗಳನ್ನು ತಿಳಿಸಿ ಹೇಳ್ತೀನಿ. ಈಗ ವಿದ್ಯಾರ್ಥಿಗಳೇ ಪೇಜ್ ನಂಬರ್ 38 ನೀವು ಜೂಮ್ ಮಾಡಬೇಕು. 1080 ನೀವು ಸೆಟ್ಟಿಂಗ್ದಾಗ ಹೋಗಿ 1080 ಇಟ್ಟು ಈ ಆಕೃತಿಗಳನ್ನು ಜೂಮ್ ಮಾಡಬೇಕು. ಅಂದ್ರೆ ನಿಮ್ಗೆ ಉತ್ತರ ಸರಳ ತಿಳಿತಾವ. ಯಾಕಂದ್ರೆ ಮೊಬೈಲ್ದಾಗ ನೋಡೋದಕ್ಕಿಂತಲೂ ನೀವು ಮಾಸ್ಟರ್ ಗೈಡ್ ಮುಂದಿಟ್ಕೊಂಡು ನೋಡಿದ್ರಿ ಅಂತಂದ್ರೆ ಭಾಳ ನಿಮಗೆ ಬೇಗನೆ ಅರ್ಥ ಆಗ್ತದೆ. ಈಗ ಸದ್ಯ ನಾನು ನಿಮಗೆ ತಿಳಿಸಿ ಹೇಳೋದು ಏನಂದರೆ, ಈಗ ಸದ್ಯ ಈ ಚೌಕದಲ್ಲಿ ಬರ್ತಕ್ಕಂಥ ಆಕೃತಿ ಯಾವುದು, ನೀವು ಪಟ್ನ ಎ ಅಂತ ನೋಡಿಕೊಂಡು ಉತ್ತರ ಹಾಕಬಾರ್ದು. ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಹೆಂಗೆ ಅರ್ಥ ಮಾಡ್ಕೋಬೇಕಂತಂದ್ರೆ, ಈ ಚಿತ್ರಕ್ಕೆ ಏನು ವ್ಯತ್ಯಾಸದ ಅದನ್ನು ನೀವು ಸರಿಯಾಗಿ ತಿಳ್ಕೊಬೇಕು. ಈಗ ನೋಡ್ರಿ, ಈ ರೌಂಡ್ ಇದ್ದದ್ದನ್ನು ಅಲ್ಲಿ ಸ್ಟಾರ್ ಮಾಡಿ ಎಲ್ಲ ತುಂಬಿಬಿಟ್ಟ. ಅವು ಮೊದಲೇ ಎಲ್ಲ ಸ್ಟಾರ್ ಎಲ್ಲ ಸ್ಟಾರ್ಗಳು ಅವ ಇವು. ಇದರಾಗೂ ಸ್ಟಾರ್ಗಳು ಇಲ್ಲಿ ಎಲ್ಲಿ ಸೊನ್ನೆಗಳು ಇಟ್ಟಾನ ಆ ಸೊನ್ನೆಗಳನ್ನು ಏನು ಮಾಡಿಬಿಟ್ಟಾನ, ಇಲ್ಲೇ ಸ್ಟಾರ್ ಮಾಡಿಬಿಟ್ಟಾನ. ಅದರಂತೆ ಈಗ ಏನು ಮಾಡಬೇಕು, ನೀವು ಈ ಎಲ್ಲ ವೃತ್ತಗಳು ಇದ್ದದ್ದು ನೋಡಿಕೊಂಡು ಸ್ಟಾರ್ ಇದ್ದ ಜಾಗದಾಗ ನೀವು ರೌಂಡ್ ಹಾಕಿಬಿಟ್ರಿ ಅಂತಂದ್ರೆ ಉತ್ತರ ಯಾವುದಾಗ್ತದೆ, ಎ ಆಗ್ತದೆ. ಅದನ್ನು ತಿಳ್ಕೊಬೇಕು ನೀವು. ಹೆಂಗಿರ್ತಾವೆ ಮಾದರಿಗಳು, ಇದನ್ನು ಜೂಮ್ ಮಾಡಿ ನೋಡ್ರಿ, ನಿಮಗೆ ತಿಳಿತದ ನಾ ಹೇಳೋದು. ಈ ಆಕೃತಿ ಏನು ಮಾಡ್ಯಾನ, ಈ ಸೊನ್ನೆ ಇದ್ದಲ್ಲೇ ಸ್ಟಾರ್ ಇಟ್ಟಾನ. ಎಲ್ಲ ಆಕೃತಿಗಳನ್ನು ಇದ್ದಕ್ಕಿದ್ದಂಗೆ ಇಟ್ಟಾನ. ಅಂದ್ರೆ ನೀವು ಈ ಸೊನ್ನೆಗಳನ್ನು ಇದ್ದಕ್ಕಿದ್ದಂಗೆ ಇಡಬೇಕು. ಇಟ್ಟು ಏನು ಮಾಡಬೇಕು, ಆ ಗುಂಡ್ಲೆ ಇದ್ದಲ್ಲೇ ನೀವು ಏನು ಮಾಡಬೇಕು, ಒಂದು ಸೊನ್ನೆ ಮಾಡಿ ಉತ್ತರ ಸಂಖ್ಯೆ ಎ ಆಯ್ಕೆ ಮಾಡಬೇಕು. ಉಳುಕಿದ್ದು ನೀವು ರಾಂಗ್ ಆಗ್ತದೆ. ಇನ್ನು ಇಲ್ಲಿ ನೋಡಿ, ಈ ತ್ರಿಕೋನ ಹಿಂಗಿಟ್ಟಾನ, ಇಲ್ಲಿ ಹಿಂಗಿಟ್ಟಾನ ಅಂತಂದ್ರೆ ಯೋಗ್ಯವಾದದ್ದು ಯಾವುದಾಗ್ತದೆ, ಈ ಕಡೆ ಹಿಂಗೆ ಮಾರ್ಕ್ ಇರಬೇಕು, ಈ ಕಡೆ ಲಂಬಕೋನ ತ್ರಿಕೋನ ಆಗಿರಬೇಕು. ಹಿಂಗೆ ಈ ಕಡೆ ಇದ್ದದ್ದು ಯಾವುದಾಗ್ತದೆ, ಯೋಗ್ಯವಾದದ್ದು ಆಯ್ಕೆ ಮಾಡಬೇಕು ನೀವು. ಯಾವುದಾಗ್ತದೆ ಅಂತಂದ್ರೆ ಈಗೆಲ್ಲ ಈಗ ಸದ್ಯ ಇವಂತೂ ರಾಂಗೇ ಇವು. ಇದು ರಾಂಗ, ಆಮೇಲೆ ಇದು ರಾಂಗ್. ಈಗ ಸದ್ಯ ನಿಮ್ಮ ಉತ್ತರ ಯಾವುದಾಗ್ತದೆ, ಇದು ಕರೆಕ್ಟ್ ಇದ್ದಕ್ಕಿದ್ದಂಗೆ ಈ ತ್ರಿಕೋನ ಇಲ್ಲಿಟ್ಟು ಇದೇನು ಸಣ್ಣ ಆಯ್ತದಲ್ಲ ಅದನ್ನು ಇಲ್ಲಿ ಮುಂದಿಟ್ಟಿರಬೇಕು. ಇದು ಯೋಗ್ಯವಾದದ್ದು ಯಾವುದಾಗ್ತದೆ, ಸಿ ಆಗ್ತದೆ. ಈಗ ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು. ರೀಸ್ನಿಂಗ್ಗಳನ್ನು ವಿಚಾರ ಮಾಡಿ ಹಾಕಬೇಕಾಗ್ತದೆ. ಬರೀ ಇಲ್ಲಿ ಉತ್ತರ ಹಾಕ್ಯಾರಂದ್ರೆ ಸಿ ಹಾಕ್ಯಾರ ಸಿ, ಹಿಂಗಲ್ಲ. ಇದನ್ನು ಯಾಕೆ ಹಿಂಗೆ ಇಟ್ಟರು ಅನ್ನೋದು ನೀವು ತಿಳ್ಕೊಬೇಕು. ಇಲ್ಲಿ ಏನಾಗ್ಯಾವ, ಇಲ್ಲಿ ಆಯ್ತುಗಳು ಈ ದಂಡಿಗೆ ಬಂದವ, ಇಲ್ಲಿ ಈ ದಂಡಿಗೆ ಬಂದದ, ಈ ದಂಡಿಗೆ ಬಂದದ್ದು ಆಯ್ತಿದ್ದದ್ದು ಇಲ್ಲೇ. ಆಮೇಲೆ ಇದರಂಗೆ ಇದದ, ಬಟ್ ಹಿಂಗೆ ಆಯ್ತು, ಹಿಂಗೆ ಮೂಲಿ ಮೇಲೆ ಇಲ್ಲದು, ಇಲ್ಲೊಂದದ, ಇದಕ್ಕೆ ಹತ್ತದ, ಇದು ಅಡ್ಡದ, ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ಸರಿ ಆಗ್ತದೆ. ಯೋಗ್ಯವಾದದ್ದು ನೀವು ಅರ್ಥ ಮಾಡ್ಕೋಬೇಕು ರೀಸ್ನಿಂಗ್ಗಳನ್ನು. ಅಂದರೆ ಏನಾಗ್ತದೆ, ಸರಿಯಾಗಿ ಅರ್ಥ ಆಗ್ತದೆ. ಈಗ ಈ ಚೌಕದಾಗ ನೀವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಈ ಚಿತ್ರವನ್ನು ಅಪೋಸಿಟ್ದಾಗೂ ಉತ್ತರ ಸಿಗ್ತದೆ. ಅಪೋಸಿಟ್ ನೋಡ್ಕೋಬೇಕು. ಈ ಚಿತ್ರ ಅನ್ನೋದು ಈ ದಾಂಡಿಗೆ ಬಂದಿರಬೇಕು, ಈ ಗೆರೆ ಈ ದಾಂಡಿಗೆ ಬರಬೇಕು. ಆಮೇಲೆ ಈ ದಾಂಡಿಗೆ ಬಂದದ್ದು ಯಾವುದು ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ಯಾವುದದ ಅಂತಂದ್ರೆ ನೋಡ್ರಿ, ಇಲ್ಲೊಂದದ, ಇಲ್ಲೊಂದದ. ಇಲ್ಲಿ ಅಡ್ಡಗೆರೆ ಅಂತೂ ಹಿಂಗೆ ಬರೋದಿಲ್ಲ. ಅದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಯಾಕಂದರೆ ಇದೊಂದದ, ಇದರಂಥದ್ದೇ ಆಕೃತಿ ಇಲ್ಲೊಂದದ, ಇದಂತೂ ರಾಂಗೇ. ಯಾಕಂದ್ರೆ ಪ್ಲಸ್ ಆಗೋದೇ ಇಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಇದು ಮತ್ತು ಇದು ಉತ್ತರದೊಳಗೆ ಆಯ್ಕೆ ಮಾಡೋದದ. ಈಗ ನೀವು ಈ ಕಡೆ ಯೋಗ್ಯವಾದದ್ದು ಯಾವುದದ ಅನ್ನೋದರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಇಲ್ಲೊಂದು ಚೌಕ್ ಬರ್ತದೆ, ಇದು ಇಂಥದ್ದು ಅಪೋಸಿಟ್ ಬರ್ತದೆ. ಇಲ್ಲಿ ಬಂದದ್ದಂದ್ರೆ ಇಲ್ಲದ ಕರೆಕ್ಟ್ ಇದೆ, ದಿಕ್ಕಿಗೆ ಆಯ್ತು. ಆಮೇಲೆ ಇಲ್ಲದ, ಆದರೆ ಇಲ್ಲಿ ಏನು ತಪ್ಪ್ಯಾನ ಅನ್ನೋದನ್ನು ನೋಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಗೆರೆ ಏನಾಗ್ಯದ, ಪೂರ್ತಿ ಗೆರೆ ಬಂದದ ಇಲ್ಲಿ ದಂಡಿಗೆ, ಇದು ಪೂರ್ತಿ ಗೆರೆ ಬರೋಂಗಿಲ್ಲ ಇಲ್ಲಿ ದಂಡಿಗೆ. ಇಲ್ಲಿ ಏನು ದಂಡಿಗೆ ಬಂದವ, ಈ ಗೆರೆ ಎರಡು ಪೂರ್ತಿ ಬರೋದಿಲ್ಲ. ಇಲ್ಲಿಗೆ ಮಟ್ಟಾಗ್ಯದ, ಈ ಚೌಕ್ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಈ ಚೌಕಕ್ಕೆ ಇದಕ್ಕೆ ಟ್ಯಾಲೆಂಟ್ ಮಾಡ್ಕೋಬೇಕು. ಇದು ನೋಡಿ, ಆದ್ದರಿಂದ ಉತ್ತರ ಡಿ ಆಗ್ತದೆ. ಈಗ ನಿಮಗೆ ತಿಳಿತು. ಈಗ ನೀವು ಮ್ಯೂಟ್ ಮಾಡಿ 1080 ಸೆಟ್ಟಿಂಗ್ ಮಾಡಿಕೊಂಡು ನೀವು ಜೂಮ್ ಮಾಡಿ ನಾ ಆನ್ಸರ್ ಹೇಳಾಗ ನೀವು ಈ ವಿಡಿಯೋಗಳನ್ನು ಜೂಮ್ ಮಾಡಿರಬೇಕು. ಮತ್ತು ಎರಡನೇದಾಗಿ ಮಾಸ್ಟರ್ ಗೈಡನ್ನು ನೀವು ನೋಡ್ಕೊಂಡು ಹಾಕಿದ್ರಂತೂ ಭಾಳ ಸರಳ.
ನಾ ಹೇಳೋದು ಲಕ್ಷ ಕೊಟ್ಟು ನೋಡಿರಿ. ಮುಂದಿನ ವೀಡಿಯೋ ನೋಡಿರಿ. 39ನೇ ಪೇಜ್ ಬರ್ತದೆ. ಮ್ಯೂಟ್ ಮಾಡಿರಿ, ನೀವು ಹಾಕಿರಿ, ವಿವರಣೆ ಓದ್ರಿ, ಹಾಕಿರಿ. 39ನೇ ಪೇಜ್ ನೋಡಿರಿ, ಲಕ್ಷ ಕೊಟ್ಟು ನೋಡಿರಿ. ಇದರಾಗ ಉತ್ತರ ಯಾವ್ದು ಆಗ್ತದೆ ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ತಿಳಿಸಿ ಹೇಳ್ತೀವಿ. ಈಗ ನೋಡಿರಿ, ಈ ಅಡ್ಡಗೆರೆ ಇದು ಗುಂಡ್ಲೆ, ಇದು ಅಡ್ಡಗೆರೆ ಇದ್ದದ್ದನ್ನು ಎದರ ಬದರಾದ, ಇದು ಗುಂಡ್ಲೆ ಎದರ ಬದರಾದ ಇದ್ದದ್ದನ್ನು ನೀವು ಕಂಡುಹಿಡಿಬೇಕು. ಅದನ್ನೇ ತಂದಿಡ್ಬೇಕು. ಸೇಮ್ ಸಜಾತಿ ಅದ. ಇದು ನೋಡ್ರಿ, ಅರ್ಧ ಗೆರೆ ಅದ, ಇದು ಅರ್ಧ ಅದ, ಇದು ಗುಂಡ್ಲೆ ಅದ, ಇದು ಸೇಮ್ ಒಂದಿಂಥ ಆಕೃತಿಯನ್ನು ಇದರಾಗ ತಂದಿಡಬೇಕು. ಏನು ಬದಲಾವಣೆ ಇಲ್ಲ. ಈಗ ನೋಡಿ, ಇದು ಮೈನಸ್ ಅದ, ಇದು ಮೈನಸ್ ಅದ, ಇದು ಗುಂಡ್ಲೆ ಅದ ಅಂದರೆ ಎ ಉತ್ತರ ಆಗ್ತದೆ. ಜೂಮ್ ಮಾಡಿ ನೋಡ್ರಿ, ಎ ಉತ್ತರ ಭಾಳ ಸೂಟೇಬಲ್ ಆಗ್ತದೆ. ಆಮೇಲೆ 8ನೇದು ಏನಾಗ್ತದೆ ಅಂತಂದ್ರೆ, ಈ ಗೆರೆಯನ್ನು ಇಲ್ಲೇ ಮೊಟಕಗೊಳಿಸ್ಬೇಕು. ಎದರಾಗ ಉತ್ತರ ಸಿಗ್ತದೆ ನೋಡ್ರಿ. ಈ ಗೆರೆಯನ್ನು ಎದರಾಗ ಇಲ್ಲಿಗೆ ಎಂಡ್ ಆಗ್ತದೆ. ಅದು ಅಂದ್ರೆ ಉತ್ತರ ಯಾವುದಾಗ್ತದೆ? ಡಿದಾಗ ಸಿಗ್ತದೆ. ಈ ಗೆರೆ ಹಿಂಗೆ ಬರ್ತದೆ, ಈ ಗೆರೆ ಅಡ್ಡ ಬಂದುಬಿಡ್ತದೆ. ಇದಂತೂ ಆಗೋದಿಲ್ಲ. ಯಾಕಂದ್ರೆ ಹಿಂಗೆ ಅಡ್ಡ ಗೆರೆ ಇಲ್ಲೊಂದು ಗೆರೆ ಹೆಚ್ಚಿಗೆ ಕೊಟ್ಟಾನ ನೋಡ್ರಿ, ಇಲ್ಲೊಂದು ಗೆರೆ ಹೆಚ್ಚಿಗೆ ಕೊಟ್ಟಾನ. ಆಮೇಲೆ ಇಲ್ಲಿ ಕೊಟ್ಟಾನ, ಇದನ್ನು ಗೆರೆ ಮ್ಯಾಲೆ ತೊಗೊಂಡಾನ. ಆ್ಯಕ್ಚುಲಿ ಇಲ್ಲಿ ತಳಗೆ ಬರಬೇಕು, ಈ ಸರ್ತ್ ಬರಬೇಕು. ಇದು ಗೆರೆ ನೋಡ್ರಿ, ಇಲ್ಲಿ ಬಂದಿಲ್ಲ, ಇದಕ್ಕೆ ಬಂದದ, ಮ್ಯಾಲೆ ಆಗ್ಯದ, ಉಲ್ಟಾ ಆಗ್ಯದ ಇದು. ಆದ್ದರಿಂದ ಈಗ 8ಕ್ಕೆ ಯೋಗ್ಯವಾದದ್ದು ಯಾವುದು? ಡಿ ಆಗ್ತದೆ. ಜೂಮ್ ಮಾಡಿ ನೋಡ್ರಿ, ಕರೆಕ್ಟಾಗಿ ಈ ದಪ್ಪಗೆರೆ ಇಲ್ಲಿಗೆ ಇಲ್ಲೇ ಮುಗಿತದ. ಇದೊಂದು ಅಡ್ಡಗೆರೆ ಇದಕ್ಕೆ ಬಂದು ಕೂಡಿಬಿಡ್ತದೆ. ಇದು ಪೂರ್ತಿ ಇಲ್ಲಿಂದ ಇಲ್ಲಿ ತನಕ ಬರ್ತದೆ. ಅಂದರೆ ಉತ್ತರ ಡಿ ಇದಾಗದ. ಇದನ್ನು 1080 ಕ್ಲಿಯರಿಟಿ ಇಟ್ಟು ಜೂಮ್ ಮಾಡಿ ನೋಡ್ರಿ, ನಾ ತಿಳಿಸಿದ ಉತ್ತರ ಬರ್ತದೆ. ಆಮೇಲೆ ಇದು ಭಾಳ ಸರಳ. ಈಗ ನೋಡ್ರಿ, ಒಂದು ಪ್ಲಸ್ಸು, ಒಂದು ಹಿಂಗೆ ಗೆರೆ ಇದ್ದದ್ದು, ತೊಗೊಂಡ್ಬಿಡೋದು. ಇಲ್ಲಿ ಗೆರೆಗಳು ಎಷ್ಟು ಹೆಚ್ಚವು ಅನ್ನೋದು ನೋಡ್ಕೋಬೇಕು. 1 2 3 ಎಲ್ಲತ್ರೊಳಗೆ 1 2 3 ಅದ. ಗೆರೆ ಹಾಕಲಿ ಮಾತ್ರ ಈ ಪಾಯಿಂಟದಿಂದ ಗೆರೆ ಹೋದದ್ದು ಎದುರಾಗದಪ್ಪ ಅಂದರೆ ಏದಾಗದ. ಯಾಕಂದ್ರೆ ಈ ಮೂಲಿದಿಂದ ಗೆರೆ ಹೋಗ್ಬೇಕು, ಈ ಮೂಲಿದಿಂದ ಈ ಗೆರೆಗೆ ಎಂಡ್ ಆಗ್ಬೇಕು. ಅಂದ್ರೆ ಇಲ್ಲಿದಿಂದ ಹಿಂಗೆ ಗೆರೆ ಎಂಡ್ ಆದದ್ದು ಎದುರಾಗದ, ಏದಾಗದ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. 10ನೇದು ಯಾವುದಾಗ್ತದೆ ಅನ್ನೋದು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಹಾಕಬೇಕು. ಈಗ ನೋಡಿ, ಇದು ಈ ಕಡೆ ಹಿಂಗಿದ್ದದ್ದನ್ನೇ ನೀವು ಕಂಡು ಹಿಡಿಬೇಕಾಗ್ತದೆ. ನೋಡಿ ಯಾವುದು ಎಷ್ಟು ಚೆಂದ ಕರೆಕ್ಟಾಗಿ ಇದು ನೋಡಿ, ಇದು ಹಿಂಗದ. ಈಗ ಏನು ಮಾಡಬೇಕು? ಹಿಂಗಿದ್ದದ್ದಂದ್ರೆ ಉತ್ತರ ಯಾವುದಾಗಿರ್ತದೆ? ಸಿ ಆಗ್ತದೆ. ಮುಂದಿಂದ್ರಾಗ ಬರ್ತದೆ ನೋಡಿರಿ. ನಾ ತಪ್ಪು ಹೇಳಿದ್ದಂದ್ರೆ ಚೆಕ್ ಮಾಡ್ಕೊರಿ. ಈಗ ಇದನ್ನು ನೋಡಬೇಕಾಗ್ತದೆ. ಕರೆಕ್ಟಾ? ಇದೊಂದು ಗೆರೆ ಕರೆಕ್ಟಾ? ಸಿ. 10ನೇದು ನೋಡಿರಿ. ಆಮೇಲೆ ಮುಂದಿನ ಪೇಜ್ನಾಗ ಬಂದಿರ್ತದೆ. ನನಗನ್ಸೋ ಮಟ್ಟಿಗೆ ಸಿ ಮತ್ತು ಬಿ ಅದ. ಉತ್ತರ ನನಗನ್ಸೋ ಮಟ್ಟಿಗೆ ಸಿ ಆಗ್ತದೆ. ನೋಡಿ, ಸರಿಯಾಗಿ ತಿಳ್ಕೊಬೇಕು. ರೀಸ್ನಿಂಗ್ಗಳನ್ನು ಕಣ್ತುಂಬ ನೋಡಿದರೆ ತಿಳಿತದೆ. ಅರ್ಥ ಆಯ್ತಲ್ಲ? ಮುಂದಿನ ಪೇಜನ್ನು ಹಾಕ್ರಿ. ಪೇಜ್ ನಂಬರ್ ಎಷ್ಟು ಬರ್ತದೆ? ಮುಂದಿಂದು 40. ವಿದ್ಯಾರ್ಥಿಗಳೇ, ನಾ ಏನು ಹೇಳಿದೆ? 40. ಅದು ಹಿಂದಿನ ಮಾದರಿ 10ನೇದು ಸಿ ಆಗ್ತದೆ ಅಂಥೇಳಿ ಉತ್ತರ ಕರೆಕ್ಟ್ ಸಿ ಬಂದದ. ಇಲ್ಲಿ ನೋಡ್ಬೇಕು, 11ನೇದ್ರೊಳಗೆ ನೀವು ಹೆಂಗೆ ಕಂಡು ಹಿಡಿಬೇಕು ಅಂತಂದ್ರೆ, ಇಲ್ಲಿ ನೋಡ್ರಿ, 3 ಚೌಕವ, ಒಂದು ದೊಡ್ಡ ಚೌಕದ, ಇದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡ ಆದದ್ದು ಚೌಕಿಲಿಟ್ಟಾನಂದ್ರೆ ನೀವು ಅಂಥದ್ದೇ ಉತ್ತರವನ್ನು ಕಂಡು ಹಿಡಿಬೇಕು. ನೋಡ್ರಿ ಏನು ಮಾಡ್ಯಾನ ನೋಡ್ರಿ. ಇದನ್ನು ಏನು ಮಾಡ್ಯಾನ? ಒಂದು ಇಂಥದ್ದೇ ಹಿಂಬರಿಕೆ ಸರಿಸಿಟ್ಟಾನ. ಮುಂದಿದ್ದದ್ದು ಹಿಂಬರಿಕೆ ಸರಿಸಿಟ್ಟು ಈ ಚೌಕನ್ನು ಒಳಗೆ ಕೂಡಿಸಿಬಿಟ್ಟಾನ ಇದ್ರಾಗ. ನೋಡ್ರಿ, ಅದರಂತೆ ನೀವು ಕಂಡು ಹಿಡಿಬೇಕು. ಇದನ್ನು ಕರೆಕ್ಟಾಗಿ ಇದನ್ನು ಹಿಂಬರಿಕೆ ಸರಿಸಬೇಕು. ಆಮೇಲೆ ಸರಿಸಿ ಏನು ಮಾಡಬೇಕು? ಆ ಚೌಕದ ಸಣ್ಣ ವೃತ್ತವನ್ನು ಹಾಕಿದ್ದಿರಬೇಕು. ಯಾವುದದಪ್ಪ ಅಂತಂದ್ರೆ ಉತ್ತರ ಜೂಮ್ ಮಾಡಿ ನೋಡ್ರಿ. ಉತ್ತರ 11ರೊಳಗೆ ಡಿ ಆಗ್ತದೆ. ಡಿದಾಗ ಉತ್ತರ ಕರೆಕ್ಟ್ ಇಟ್ಟಾನ ನೋಡ್ರಿ. ಇವೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಹೆಂಗಂದ್ರೆ ಇಲ್ಲಿ ಹೆಂಗೆ ಇಟ್ಟಾನ, ಇಲ್ಲಿ ಹೆಂಗಾಗ್ಯದ ನೋಡ್ರಿ. ಸಣ್ಣ ಜೀರೋಗಳು ಇಡಬೇಕು, ಒಂದು ಸ್ವಲ್ಪ ದೊಡ್ಡ ಜೀರೋ ಖಾಲಿ ಇಡಬೇಕು. ಮುಂದೆ ದೊಡ್ಡ ಜೀರೋದಾಗ ಒಂದು ಸಣ್ಣ ಜೀರೋ ಇಟ್ಟದ್ದು
ಅಲ್ಲಿ ಉತ್ತರ ಡಿ ಆಗ್ತದೆ. ಮ್ಯಾಲೆ ಇಲ್ಲಿ ಏನು ಮಾಡ್ಯಾನ, ಚೌಕಗಳು 3 ಮಾಡ್ಯಾನ, ಇಲ್ಲಿ ದೊಡ್ಡ ಚೌಕ್ ಮಾಡ್ಯಾನ. ಆಮೇಲೆ ಮುಂದೆ ದೊಡ್ಡ ಚೌಕದಾಗ ಹಿಂದಿನ ಚೌಕನ್ನು ತೆಗೆದು ಒಳಗೆ ಹಾಕಿಬಿಟ್ಟಾನ. ಇಷ್ಟೇ ಅರ್ಥ ಮಾಡ್ಕೋಬೇಕು. ಇದನ್ನು ನೀವು ಹಂಗೆ ಮಾಡ್ಬೇಕು. ಇದು 0 ಹಿಂಗೆ ಇಡ್ರಿ, ಅದ ಡಿದಾಗ. ಇದು ದೊಡ್ಡ 0 ಏನದ ನಡಬರ್ಕ್ ಇಡ್ರಿ, ಇಟ್ಟಾರ. ಅದೇ 0ದಾಗ ಇನ್ನೊಂದು ಸಣ್ಣ 0 ಹಾಕಿಬಿಟ್ಟಾರ. ಉತ್ತರ ಸಂಖ್ಯೆ ಡಿ ಆಗ್ತದೆ. ಇದೇ ಉತ್ತರ. ಆಮೇಲೆ ಇನ್ನು 12ನೇ ಮಾದರಿ ಏನಾಗ್ಯದ ಅಂದ್ರೆ, ಯಾವುದು ಯೋಗ್ಯವಾದದ್ದಾಗ್ತದೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಯಾವುದು ಯೋಗ್ಯ ಆಗ್ತದೆ? ಇಲ್ಲೇ ತುಂಬ್ಯಾನ, ಇಲ್ಲಿ ತುಂಬ್ಯಾನ, ಇಲ್ಲಿ ತುಂಬಿಲ್ಲ, ಇಲ್ಲೂ ತುಂಬಲಾರದ್ದು ಪಾಯಿಂಟ್ ಯಾವುದು ಬರ್ತದೆ ಅಂದ್ರೆ, ಈ ಡಿದ ರೌಂಡ್ ಏನು ಬರ್ತದೆ ನೋಡು, ಇದು ಬರಲ್ಲ. ಇದಂತೂ ತುಂಬದ್ದು ಬರೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಖಾಲಿ ಅದ ಅಂದ್ರೆ ಇಲ್ಲಿ ಖಾಲಿನೇ ಬರಬೇಕು. ಇದು ಅದ ಖಾಲಿ, ಯಾಕಂದ್ರೆ ಇದು ಬೇಡೋಲಾಗ್ತದೆ, ಇದು ದೊಡ್ಡದಾಗ್ತದೆ. ಇದು ಆಮೇಲೆ ಇಲ್ಲಿ ಏನಾಗಿದೆ, ಕರೋದಾಗ ರೌಂಡೇ ಬರಬೇಕಾಗ್ಯದ. ಇದು ರೌಂಡ್ ಬಂದ್ರೆ ಚಂದ ಅಂದಾಗ ಉತ್ತರ ಏನಾಗ್ತದೆ, ಎ ಆಗ್ತದೆ. ಉತ್ತರ ಎ. ಇನ್ನು 13ನೇದ್ರೊಳಗೆ ಸ್ವಲ್ಪ ವಿಚಾರ ಮಾಡಬೇಕು. ಯಾವುದೇ ಒಂದು ಚಿತ್ರ ನೋಡ್ರಿ, ಕರೆಕ್ಟ್ ಯೋಗ್ಯವಾದದ್ದನ್ನು ನೋಡಿದರೆ ನನಗೇನು ಅನ್ನಿಸ್ತದೆ, ಬಿ ಉತ್ತರ ಆಗ್ತದೆ. ತಪ್ಪಿತ್ತಂದ್ರೆ ಮುಂದಿನ ವೀಡಿಯೋದಾಗ ಹೇಳಿರ್ತೀನಿ. 13ನೇ ಉತ್ತರ ಮುಂದ್ರಾಗದ. ಈಗ ನಾ ಇದನ್ನು ಇಲ್ಲಿ ನೋಡಿನು. ಇದೊಂದು ಚೌಕದ, ಈ ಚೌಕದಿಂದ ಗೆರೆ ಇಲ್ಲಿ ತನಕ ಬಂದದ. ಆಮೇಲೆ ಈ ಕಡೆ ಹಿಂಗೆ 2 ಕೂಡ್ಸ್ಯಾನ ಅಂತಂದ್ರೆ ಇವು 2ಕ್ಕೂ ಇಲ್ಲಿ ಕೂಡ್ಸ್ಯಾನ. ಈ ಗೆರೆ ಅರ್ಧ ಆಗ್ತಂದ್ರೆ 13ಕ್ಕೆ ಏನಾಗ್ತದೆ ಉತ್ತರ ಬಿ ಆಗ್ತದೆ. ಇದು ಸರಿ ಅದನ್ನ ಇಲ್ಲ 41ನೇ ಪೇಜ್ನೊಳಗೆ ನೀವು ಚೆಕ್ ಮಾಡಿಕೊಂಡು ಅಲ್ಲಿ ಯಾವುದು ಉತ್ತರ ಇರ್ತದೆ ಕರೆಕ್ಟ್ ಮಾಡ್ಕೊರು. ನಾವು ಹೇಳೋದು ತಪ್ಪಾಗಂಗಿಲ್ಲ ಅಂತಲ್ಲ, ನಾವು ಉತ್ತರ ಇರಲಾರ್ದ ಹೇಳ್ತಿರ್ತೀವಿ. ಲಕ್ಷ್ಯ ಇರಲಿ, ಚೆನ್ನಾಗಿ ನೋಡಿ. 41ನೇ ಪೇಜ್ನೊಳಗೆ ನಾ ಹೇಳಿದ್ದು ಯಾವುದಾಗ್ಯದ ಅಂತ ಹೇಳಿದ್ದು ನಾನು, ಉತ್ತರ ಬಿ ಅದ ಅಂತಂತ ಹೇಳಿದ್ದು ನಾನು. ಅದು ಮುಂದಿನ ಉತ್ತರ ಬಂದಾಗ ನೀವು ಚೌಕಾಶಿ ಮಾಡ್ಕೊರಿ. 13 ಬಿ ಉತ್ತರ ಕರೆಕ್ಟ್ ಆಗ್ತದೆ. ಈಗ ನೀವು ಮ್ಯೂಟ್ ಮಾಡಿ ಮುಂದಿಂದು 41ನೇ ಪೇಜನ್ನು ಹಾಕಬೇಕು. ನೋಡ್ರಿ ವಿದ್ಯಾರ್ಥಿಗಳೇ, ನಾನು ಹೇಳಿದಂಗೆ 13ನೇದು ಆನ್ಸರ್ ಏನಾಗಿದೆ, ಬಿ ಉತ್ತರ ಕರೆಕ್ಟ್ ಆಗ್ಯದ. ಈಗ 14ನೇದು ನೀವು ಮ್ಯೂಟ್ ಮಾಡಿ ಹಾಕಿರ್ಬೇಕು. ಅಂದ್ರೆ ನೀವು ಉತ್ತರ ಹಾಕ್ಯಾರ ಅಂತ ತಿಳ್ಕೊಂಡು ಉತ್ತರ ಹಾಕ್ಲಿಕ್ಕೆ ಹೋಗಬಾರ್ದು. ಈಗ ಮ್ಯಾಲೆ ಇದ್ದಂಥದ್ದೇ ಚಿತ್ರ ಮುಂದದ, ಏನು ವ್ಯತ್ಯಾಸ ಆಗಿಲ್ಲ. ಹೆಂಗಿರ್ತದೆ ಅಪೂರ್ಣಾಕೃತಿ ಪೂರ್ಣಾಕೃತಿ ಮಾಡುವಾಗ ಏನಿರ್ತದೆ, ಇಲ್ಲಿ ಯೋಗ್ಯವಾದದ್ದನ್ನು ತುಂಬಬೇಕು ಡಿಸೈನ್ನ. ಇದು ನೋಡ್ರಿ, ಇಲ್ಲಿ 2 ಖಾಲಿ ಅದ. ಈಗೆಲ್ಲ ಸೇಮ್ ಏನು ಮಾಡ್ಯಾನ, ಇದು ಎಲ್ಲಿ ಖಾಲಿ ಅದ ಅಲ್ಲಿ ತುಂಬ್ಯದಿದು. ಹಿಂಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮುಂದಿಂದ್ರಾಗ ಏನಾಗ್ಯದ, ಎಲ್ಲಿ ಖಾಲಿ ಅದಲ್ಲ ಆ ಜಾಗದಾಗ ತುಂಬ್ಯಾನ, ಎಲ್ಲಿ ಇಲ್ಲಿ ಖಾಲಿ ಇದ್ದ ಜಾಗದಾಗ ಮುಂದೆ ತುಂಬ್ಯಾನ, ತುಂಬಿದ ಜಾಗದಾಗ ಖಾಲಿ ಮಾಡ್ಯಾನ ಅರ್ಥ ಆಯ್ತು. ಇದು ವಿರುದ್ಧ. ಇಲ್ಲೇನು ಬಿಳಿದದಲ್ಲ ಅಲ್ಲಿ ತುಂಬ್ಯಾನ, ಕರಿ ಇದ್ದದ್ದು ಬೆಳಗ್ಗೆ ಮಾಡಿಬಿಟ್ಟಾನ ಅಂದಾಗ ನೀವು ಈ ಆಕೃತಿ ಏನು ಮಾಡಬೇಕು, ತುಂಬಿದ ಜಾಗದಾಗ ಬೆಳಗ್ಗೆ ಹುಡುಕ್ಯಾಡ್ರಿ, ಖಾಲಿ ಇದ್ದ ಜಾಗದಾಗ ತುಂಬಿದ್ದು ಹುಡುಕ್ಯಾಡಿದ್ರೆ ಡಿ ಉತ್ತರ ಆಗ್ತದೆ. ಆ ಉಳುಕಿದ್ದು ಉತ್ತರಗಳು ಟ್ಯಾಲಿಡ್ ಆಗೋದಿಲ್ಲ. ಇಷ್ಟೇ. ಇದು ಮ್ಯಾಲಿಂದ ಏನದ, ಇದು ಸಂಬಂಧ ಆಕೃತಿಗಳಿಗೂ ಸಹಿತ ಸಂಬಂಧಪಡ್ತದೆ. ಇದು ಮುಂದೆ ಸಂಬಂಧ ಆಕೃತಿಗಳು ಬರ್ತಾವೆ ನಿಮಗೆ. ಈ 15 ಮಾದರಿಗಳನ್ನು ನೀವು ಹೆಚ್ಚು ನೋಡ್ಕೊಡ್ರಿ. ಇದನ್ನು ಪದೇ ಪದೇ ನೋಡ್ಕೋಬೇಕು. ಆನ್ಸರ್ ಸೀಟ್ ಅದ ಅಂತ ತಿಳ್ಕೊಂಡು ಸುಮ್ಮಲ್ಲ, ಯಾವ ರೀತಿ ಒಳಗೆ ವಿಚಾರ ಮಾಡ್ಯಾರ ಅನ್ನೋದು ವಿವರಣೆ ಮಾಡಿರ್ತಾರೆ ಅವರು. ಇದ್ರಾಗ ಈ ಚಿತ್ರದಾಗ 14ರಾಗ ಏನು ಮಾಡ್ಯಾನ, ಎಲ್ಲಿ ಕರಿ ಅದ ಅಲ್ಲಿ ಏನು ಮಾಡ್ಯಾನ, ಮುಂದಿಂದ್ರಾಗ ತುಂಬ್ಯಾನ. ನೋಡ್ರಿ ಇಲ್ಲಿ ತುಂಬ್ಯಾನಿಲ್ಲ ನೋಡ್ರಿ, ಕರಿ ಇದ್ದದ್ದು ಏನು ಮಾಡ್ಯಾನ, ಬೆಳಗ್ಗೆ ಮಾಡ್ಯಾನ, ಬೆಳಗ್ಗೆದ್ದ ಜಾಗದಾಗ ಕರಿ ಮಾಡ್ಯಾನ. ಹಂಗೆ ನೀವು ಇಲ್ಲಿ ತುಂಬಿದ್ದ ಜಾಗದಾಗ ಅಲ್ಲಿ ಬೆಳಗದ, ಖಾಲಿ ಇದ್ದ ಜಾಗದಾಗ ಕರ್ಗದ ಅಂದ್ರೆ ಡಿ ಉತ್ತರ ಆಗ್ತದೆ. ನೋಡಿ ಜೂಮ್ ಮಾಡಿ ನೋಡ್ಬೇಕು. ಆಮೇಲೆ ಇಲ್ಲಿ ನೋಡ್ರಿ 15ನೇದು, ಇದು ಲಾಸ್ಟ್. ಮುಂದೆ ನಿಮಗೆ ಮಾದರಿ ಕ್ವಶನ್ ಪೇಪರ್ ಬರ್ತಾವೆ. ನೀವು ಏನು ಮಾಡಬೇಕು, 1ರಿಂದ 10 ಹಿಂಗೆ 40 ಬರ್ತಾವೆ. ಅವುಗಳನ್ನು ನೀವೇ ಪ್ರಾಕ್ಟೀಸ್ ನೋಡ್ಕೊಂಡು ಹಾಕಿರಬೇಕು. ಮಾಸ್ಟರ್ ಗೈಡ್ ತೊಗೊಂಡಿರ್ಬೇಕು. ಮಾಸ್ಟರ್ ಗೈಡ್ ನೀವು ತೊಗೊಂಡಿಂದ ನಾ ಚರ್ಚೆ ಮಾಡಿ ಹೇಳ್ತಾನು. 15ನೇದು ನೋಡಿರಿ, ಭಾಳ ಸರಳ ಇದು. ಇದನ್ನು ಸೀದಾ ಇದನ್ನು ಕಣ್ಣು ತುಂಬ ನೋಡಿ ವಿರುದ್ಧ ನೋಡಿಬಿಡ್ರಿ. ಇದನ್ನು ವಿರುದ್ಧ ನೋಡಿದಾಗ ಯಾವುದಾಗ್ತದೆ, ಇದನ್ನು ಕಣ್ಣು ತುಂಬ ಇದನ್ನು ನೋಡಿಕೊಂಡು ಇಲ್ಲಿಂಗೊಂದು ಚೌಕ ತೊಗೊಂಡು ಇಲ್ಲೊಂದು ಅಡ್ಡಗೆರೆ ಇದದ,
ಆಮೇಲೆ ಇದು ಉಲ್ಟಾ ಹಿಂಗೆ ಗೆರಿ ಅದ ಅಂದ್ರೆ ಇದು ಉಲ್ಟಾ ಈ ಕಡೆ ಆಗ್ತದೆ. ಯೋಗ್ಯವಾದದ್ದು ಯಾವುದಾಗ್ತದೆ? ಸಿ ಆಗ್ತದೆ. ಇಂಥ ಮಾದರಿಗಳನ್ನು ಭಾಳ ಅವಶ್ಯವಾಗಿ ನೋಡಬೇಕು. ಇದು ಎಕ್ಸಾಂಪಲ್ ಉತ್ತರದೊಂದಿಗೆ ಚರ್ಚೆ ಮಾಡ್ಯಾನಂದ್ರೆ ಈ ಬುದ್ಧಿಮಾಪನದಲ್ಲಿ ಯಾವ್ಯಾವ ರೀತಿ ಒಳಗೆ ವಿಚಾರ ಮಾಡಿಗಳನ್ನು ಆಕೃತಿಗಳನ್ನು ಹಾಕಿರ್ತಾರೆ ಅನ್ನೋದನ್ನು ವಿವರಣೆದೊಂದಿಗೆ ಅವರು ತಿಳಿಸ್ಯಾರ. ವಿವರಣೆಗಳನ್ನು ಓದ್ರಿ. ನಾನು ವಿಡಿಯೋದಾಗ ವಿವರಣೆಗಳನ್ನು ಓದಿ ಹೇಳೋದಿಲ್ಲ, ಡೈರೆಕ್ಟ್ ಉತ್ತರ ಹೇಳಿರ್ತೀನಿ ನಾನು. ನೀವು ವಿವರಣೆಗಳನ್ನು ಓದ್ಕೋಬೇಕು. ಮಾಸ್ಟರ್ ಗೈಡ್ ಅಂತೂ ಕಡ್ಡಾಯವಾಗಿ ತೊಗೊಂಡಿರ್ಬೇಕು. ಯಾರು ಮಾಸ್ಟರ್ ಗೈಡ್ ಇದರನ್ನು ರೀಸ್ನಿಂಗ್ಗಳು ಬರ್ತಾವೆ, ಇದರನ್ನು ಗಣಿತಗಳು ಸಹಿತ ಪೇಜ್ ವೈಸ್ ನಿಮಗೆ ಗಣಿತ ತಿಳಿಸ್ತಿರ್ತಾನೆ ನೀವು. ಆದ್ದರಿಂದ ನೀವೇನು ಮಾಡಬೇಕು? ಬಿ ಪ್ರಕಾಶನ್ ಶಿವಮೊಗ್ಗ ಮಾಸ್ಟರ್ ಗೈಡ್ ತೊಗೊಂಡಿರಬೇಕು. ಆಮೇಲೆ ಹೆಚ್ಚು ರೀಸ್ನಿಂಗ್ಗಳನ್ನು ರಿವಿಷನ್ ಮಾಡೋದರಿಂದ ನಿಮಗೆ ಮಾರ್ಕ್ಸ್ ಹೆಚ್ಚು ಸಿಗ್ತಾವೆ. ಗಣಿತಕ್ಕೆ ಅತಿ ಹೆಚ್ಚು ಅಂಕಗಳಿದ್ದದ್ದು ಅದಕ್ಕೆ ರೀಸ್ನಿಂಗ್. ಇದು ಬ್ಯಾಂಕಿಗೆ ಸಹಿತ ಉಪಯೋಗ ಆಗ್ತದೆ. ನವೋದಯ ರಿಸಲ್ಟ್ ಆಗಲಿ ಬೇಕಾದ್ರೆ ಬಿಡಲಿ, ನೀವು ನಾಳೆ ಬ್ಯಾಂಕಿನ ಆಫೀಸರ್ ಆಗೋದ್ರೊಳಗೆ ಯಾವ ಸಂಶಯನೇ ಇಲ್ಲ. ಇದು ಈಗ ನವೋದಯ ಪ್ರವೇಶ ಪರೀಕ್ಷೆ ಕೊಟ್ಟು 80 ಸೀಟ್ ಇರ್ತಾವೆ. ಆಗ 80 ಸೀಟ್ದೊಳಗೆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನೀವು ದಾಡ್ರಲ್ಲ. ನೀವು ಆ ವಿದ್ಯೆಯನ್ನು ಸಂಪಾದನೆ ಮಾಡಿರ್ತೀರಿ. ನಾಳೆ ನೀವು 10ಕ್ಕೆ ಬಂದಾಗ, PUC ಫಸ್ಟ್ ಇಯರ್ಗೆ ಬಂದಾಗ ಈ ರೀಸ್ನಿಂಗ್ಗಳು ಏನಾಗ್ತವೆ, ನೀವು ಯಾವುದೇ ಬ್ಯಾಂಕಿನ ಪರೀಕ್ಷೆ ಕಟ್ಟಿದರೂ ಸಹಿತ ಈಸಿಯಾಗಿ ಪಾಸ್ ಆಗ್ತೀರಿ. ನನ್ನ ಕೋಚಿಂಗ್ ಕ್ಲಾಸ್ನಿಂದ ಭಾಳ ಹುಡುಗರು ಬ್ಯಾಂಕ್ನಾಗ ನೌಕರಿ ಮಾಡ್ತಾರೆ, ಆಫೀಸರ್ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ. ನೀವು ಇದರ ಉಪಯೋಗ ತೊಗೋರಿ. ಈ ನವೋದಯ ಸೈನಿಕ್ ಸ್ಕೂಲ್ ರಿಸಲ್ಟ್ ತೊಗೋಬೇಕಂತ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ನೀವು ಶಾಣ್ಯರಾದ್ರೆ ಸಾಕು. ಈಗ ಮುಂದಿನ ಮಾದರಿಗಳು ಏನು ಬರ್ತಾವಂದ್ರೆ ನೀವೇ ಸ್ವಂತ ಹಾಕೋದು ಬರ್ತದೆ. ನಾ ತಿಳಿಸಿ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. 15 ಮಾದರಿಗಳು ಮುಗಿದು ಇನ್ನೊಂದು ಸಲ ನೀವು ರಿಪೀಟ್ ವಿಡಿಯೋ ಪ್ಲೇ ಮಾಡಿ ನೋಡಬೇಕು. ಇನ್ನು ಮಾಸ್ಟರ್ ಗೈಡ್ದಾನು ಪ್ರಶ್ನೆ ಬರ್ತದೆ, ಪ್ರಶ್ನೆ ಭಾಗ ಬರ್ತದೆ, ನೀವೇ ಹಾಕೋದಿರ್ತದೆ. ಚೆಂದಂಗೆ ಮಾಸ್ಟರ್ ಗೈಡ್ ನೋಡ್ಕೊಂಡು ಉತ್ತರ ಹಾಕಿರ್ರಿ. ನಂದು ವಿಡಿಯೋ ಬಂದ ತಕ್ಷಣ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದ ತಕ್ಷಣ ನಿಮ್ದು ಹಾಕೋದಾದಿಂದ ಮ್ಯೂಟ್ ತೆಗೀರಿ. 1080 ಕ್ಲಿಯರಿಟಿ ಇಟ್ಟು ನೋಡಿರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ನೀವು ಸಬ್ಸ್ಕ್ರೈಬರ್ ಹೆಚ್ಚಾಗೋದ್ರಿಂದ ನಾವು ದುಡಿದದ್ದು ನಮಗೂ ಉಪಯೋಗ ಆಗ್ತದೆ, ನಿಮಗೂ ಉಪಯೋಗ ತೊಗೊಂಡದ್ದು ಉಪಯೋಗ ಆಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈಗ ವಿದ್ಯಾರ್ಥಿಗಳೇ, ಈಗ ನಿಮಗೆ ಅಭ್ಯಾಸ ಪ್ರಶ್ನೆಗಳು ಬಂದಾವ. ಅಭ್ಯಾಸದ ಪ್ರಶ್ನೆ ಬಂದಾವ ಅಂದ್ರೆ ನೀವೇನು ಮಾಡ್ಬೇಕೀಗ? ಫಸ್ಟ್ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದಿಂದ ನಿಮ್ಮ ಮಾಸ್ಟರ್ ಗೈಡ್ದನ್ನು ರೀಸ್ನಿಂಗ್ ಹಾಕೋದು ಆದಿಂದ ಈ ವಿಡಿಯೋ ಆನ್ ಮಾಡಿರಬೇಕು. ಇದನ್ನು ನೆನ್ಪಿಟ್ಕೋರಿ. ಈಗ ಮ್ಯೂಟ್ ಮಾಡಿ ಹಾಕ್ರಿ. ಹಾಕೋದಾದಿಂದ ನಾನು ಉತ್ತರ ಹೇಳ್ತಾನೋ, ನೀವು ಎದಕ್ಕೆ ಹಾಕಿರಿ ಅನ್ನೋದು ನಾ ತಿಳಿಸಿ ಹೇಳ್ತಾನೋ. ನೀವು ಹಾಕಿದ್ದು ಕರೆಕ್ಟ್ ಅದನೋ ಇಲ್ಲೋ ಮೊದಲ ನೀವು ಹಾಕಿದ್ದು ಕರೆಕ್ಟ್ ಅದ ಇಲ್ಲೋ ನೋಡ್ಕೋಬೇಡ್ರಿ. ಮೊದಲ ನೀವು ನಾನು ಯಾವ್ದು ಉತ್ತರ ಹೇಳ್ತಾನೋ ಅದಕ್ಕೆ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ನೀವು ಎದಕ್ಕೆ ಹಾಕಿರಿ ಅಂತಂದ್ರೆ. ಈಗ ನೋಡ್ರಿ, ಇಲ್ಲಿ ಸದ್ಯ ಇದು ವೃತ್ತ, ಇದು ಏನದ ಅದೇ ಮುಂದಿನ ಪಾರ್ಟ್ನಾಗ ಬರಬೇಕು. ಇದು ಅಡ್ಡಿಗೆರಿ ಬರಬೇಕಂದ್ರೆ ನೀವು ಡಿಗೆ ಉತ್ತರ ಹಾಕಿರಿ. ಡಿಗೆ ಹಾಕಿದ್ರೆ ಕರೆಕ್ಟು. ನೋಡ್ರಿ, ನೀವು ಡಿ ಹಾಕಿದ್ರಿ ಅಂದ್ರೆ ಕರೆಕ್ಟ್. ಇವೆಲ್ಲ ರಾಂಗ್. ಯಾಕೆ? ಹಿಂಗೆ ಗೆರಿ ಇಲ್ಲ, ಈ ಗೆರಿ ಇಲ್ಲ, ಈ ಗೆರಿ ಇಲ್ಲ. ನಾವು ರಾಂಗ್ ಅನ್ನೋದು ಕಂಡು ಹಿಡಿದೀವಿ ಅಂದ್ರೆ ಉತ್ತರ ತಾನೇ ಸಿಗ್ತದೆ. ಈಗ ಸದ್ಯ ಉತ್ತರ ನೀವು ಯೋಗ್ಯವಾದದ್ದು ಹಾಕಿರಿ. ನೀವು ಡಿಗೆ ಹಾಕಿದ್ರಿ ಅಂದ್ರೆ ರೈಟ್ ಹಾಕ್ಕೊಡ್ರಿ. ಈ ನಾವು ಉತ್ತರ ತಿಳಿಸಿ ಹೇಳಾಗ ನೀವು ರೀಸ್ನಿಂಗ್ ಕಡೆ ನೋಡಬೇಕು. ತಪ್ಪು ಹಾಕಿದ್ದು ಸರಿ ಹಾಕಿದ್ದು ನೋಡ್ಲಿಕ್ಕೆ ಹೋಗಬಾರ್ದು. ನೀವು ಆಕೃತಿ ಕಡೆನೇ ನೋಡ್ರಿ. ಈಗ ನೋಡ್ರಿ, ಈಗ ಎರಡನೇದು ಏನಾಗ್ಯದ, ನೀವು ಎದಕ್ಕೆ ಹಾಕಿರಿ ಅನ್ನೋದು ನೀವು ಲಕ್ಷ್ಯ ಕೊಟ್ಟು ನೋಡಿಬಿಟ್ರೆ ತಿಳಿತದೆ. ಇದರ ವಿರುದ್ಧ ನೋಡಿಬಿಡ್ರಿ ನೀವು. ಏನು ಇದರ ಈ ಮ್ಯಾಲಿನ ಪೀಸದ ವಿರುದ್ಧ ಯಾವುದು ಯೋಗ್ಯ ಆಗ್ತದೆ ಅಂತ ನೋಡ್ಕೊಂಡು ಬಿಡ್ರಿ. ಏನು ನೋಡ್ರಿ, ಇದು ಹಿಂಗೆ ಅದ ಅಂದ್ರೆ ಅದು ಹಿಂಗೆ ಗೆರಿ ಇದ್ದದ್ದು ನೋಡ್ಕೋಬೇಕು. ಆಮೇಲೆ ಇದು ಹಿಂಗೆ ಅದ ಅಂತಾರೆ, ಇದು ಹಿಂಗೆ ಇದ್ದದ್ದು ಹಿಂಗೆ ನೋಡ್ಕೋಬೇಕು. ಒಂದು ಸ್ವಲ್ಪ ನೋಡ್ಲಿಕ್ಕೆ ಟೈಮ್ ಕೊಟ್ಟಿರ್ತದೆ. ನೀವು ಸರಿಯಾಗಿ ನೋಡಿದಿರಿ ಅಂದ್ರೆ ಕರೆಕ್ಟ್ ಗುರ್ತಾಗ್ತದೆ ನಿಮಗೆ. ಯಾಕಂತಂದ್ರೆ ಆಕೃತಿಗಳನ್ನು ಸರಿಯಾಗಿ ನೀವು ಪರಿಶೀಲನೆ ಮಾಡ್ಬೇಕು. ಇಲ್ಲಿ ಹೆಂಗವ ನೋಡ್ರಿ. ಯಾಕಂದ್ರೆ ಇದು ಹೆಂಗದ ಆಕೃತಿ ಅದನ್ನು ನೋಡ್ಕೋಬೇಕು. ನೋಡಿರಿ ಯಾವುದಾಗ್ತದೆ ಸರಿಯಾಗಿ ನೋಡ್ಕೊರಿ. ಟೈಮ್ ಕೊಟ್ಟದ್ದು ನಿಮ್ಗೆ. ನೋಡಿರಿ, ನಾ ಹೇಳಿದ್ದು ಬರೋಬರದಿಲ್ಲ. ಬಿ ಉತ್ತರ ಹಾಕಿದ್ರೆ ಕರೆಕ್ಟ್. 42ಕ್ಕೆ ನೀವು ಬಿ ಉತ್ತರ ಹಾಕಿದರೆ ಕರೆಕ್ಟ್. ಅಲ್ಲಲ್ಲ, 42ಕ್ಕೆ ಬಿ ಉತ್ತರನೇ ಕರೆಕ್ಟ್ ಆಗ್ತದೆ. ನನಗೂ ಕನ್ಫ್ಯೂಸ್ ಹಿಡಿದಿತ್ತು. 42ಕ್ಕೆ ಬಿ ಉತ್ತರ ಹಾಕಿರೆ ಇನ್ನೊಂದು ಸಲ ನಾ ಭಾಳೋ ತನಕ ಉತ್ತರ ಮೇಲೆ ಬಟ್ಟಿಟ್ಟನು. ಇದೇ ಯೋಗ್ಯವಾದದ್ದು.
ಇದು ಉತ್ತರ ಬಿ. 40 ಇನ್ನು ಮೂರನೇದು ಯಾವ್ದು ಆಗ್ತದೆ ಅನ್ನೋದು ನಿಮಗೆ ಸರಳಾಗಿ ತಿಳಿದು ಬಿಡ್ತದೆ. ಹಿಂಗೆ ಹೊಳಿರ್ತದೆ. ನನಗೆ ತಿಳಿತು, ನಿಮಗೆ ಎಷ್ಟು ತಿಳಿತದೆ ನೀವು ನೋಡ್ರಿ, ಚಂದ ಕಾಣಿಸ್ಬೇಕದು. 42 ಮೂರನೇದಕ್ಕೆ ನೋಡಿರಿ ಯೋಗ್ಯವಾದದ್ದು ಬಿ ಉತ್ತರ ಆಗ್ತದೆ. ಯಾಕಂತಂದ್ರೆ ನೋಡಿ, ಇದನ್ನು ಹಿಂಗದ ಅಂತಂದ್ರೆ ಇದು ಹಿಂಗೆ ಹೊಳಿಸ್ಯಾನ, ಹಿಂಗೆ ಹೋಗಿ ಹಿಂಗೆ ಹೊಳಿಸ್ಯಾನ, ಇದನ್ನು ಹಿಂಗೋಗಿ ನೀವು ಹಿಂಗೆ ಹೊಳಿಸಿದ್ದೇ ಬರ್ಬೇಕಂದ್ರೆ ಬಿ ಉತ್ತರದ ಬಿ ಉತ್ತರ ಹಾಕಿದ್ರೆ ಕರೆಕ್ಟ್ ಆಗ್ತದೆ. ಬಿ ಉತ್ತರ ಹಾಕಿದ್ರೆ ಕರೆಕ್ಟ್ ಆಗ್ತದೆ. 4ನೇದು ನೋಡ್ರಿ, ಇದರ ಅಪೋಸಿಟ್ ನೋಡ್ರಿ, ಎಲ್ಲ ಆಕೃತಿಗಳು ಇದರ ಅಂಥದ್ದೇ ಅದ, ಇಲ್ಲೂ ಅಂಥದ್ದೇ ಅದ, ಇಲ್ಲೂ ಇಂಥದ್ದೇ ಅದ. ಇದರ ಅಪೋಸಿಟ್ ಯಾವುದು ಇರ್ತದೆ ಅದನ್ನು ನೀವು ಕರೆಕ್ಟಾಗಿ ನೀವು ಹಾಕಿದರೆ ಕರೆಕ್ಟ್ ಆಗ್ತದೆ. ನೀವು ಹಾಕಿದ್ದು ಯಾವುದು ಅಂತಂದರೆ 4ಕ್ಕೆ ನೀವು ಡಿ ಉತ್ತರ ಹಾಕಿದರೆ ಕರೆಕ್ಟ್ ಆಗ್ತದೆ. ನೋಡಿರಿ ಕರೆಕ್ಟ್ ಅದನ್ನೆಲ್ಲ ಈ ದಿಕ್ಕಿಗೆ ನೀವು ಗೆರೆಯನ್ನು ನೋಡ್ಕೋಬೇಕು. ಹಂಗಂದ್ರೆ ನೋಡಿರಿ ಹಿಂಗೆ ಗೆರೆ ಇದ್ದದ್ದು ಇಲ್ಲಿ ಚೌಕ ಆಗಬೇಕಿದು ಆಗ್ಯದ. ಆಮೇಲೆ ಇದು ಈ ಕಡೆ ಹಿಂಗೆ ಅದ, ಅಪೋಸಿಟ್ ಇಲ್ಲಿ ಅದ. ಆಮೇಲೆ ನೋಡ್ರಿ ಹೆಂಗದ, ಒಳಗೆ ವಾಯ್ ಆಗ್ಯದ ಇದ್ರಾಗ. ಈ ಕಡೆ ದಂಡಿ ಗೆರೆ ಕೂಡ್ಯದ, ಇದಕ್ಕೂ ಕೂಡ್ಯದ. ಹಿಂಗೆ ತಿಳ್ಕೊಬೇಕು. ಇದು ಅಪೋಸಿಟ್ ಆಗ್ತದೆ. ದಿಕ್ಕು ಕರೆಕ್ಟಾಗಿ ಇಟ್ಟಾನ. ಯಾಕಂದ್ರೆ ಇದು ಉತ್ತರ ಆಗ್ತದೆ, ನಡ್ಬರ್ಕೊಂದು ಗೆರೆ ಸುಮ್ಮನೆ ಕೊಟ್ಟಾನ ನೋಡಿದ. ಹಿಂಗೆ ನಿಮ್ಗೆ ಕನ್ಫ್ಯೂಸ್ ಮಾಡಿ ಕೆಡಿಸ್ತಿರ್ತಾನೆ. ಭಾಳ ವಿಚಾರ ಮಾಡಿ ನೀವು ಉತ್ತರ ಹಾಕ್ರಿ. ಉತ್ತರ ಯಾವುದಾಗ್ತದೆ? ಡಿ ಆಗ್ತದೆ. ಇನ್ನು 5ನೇದಕ್ಕೆ ಒಂದು ಸ್ವಲ್ಪ ಗೊಂದಲ ಇರ್ತದೆ. ಒಂದು ಸ್ವಲ್ಪ ಈ ಗೆರೆಯನ್ನು ಹಿಂಗೆ ತಗೋರಿ, ಇದು ಹಿಂಗೆ ಬರಬೇಕು ಗೆರೆ ನನಗನ್ನಿಸ್ತದೆ. ಅರ್ಧಕ್ಕೆ ನಿಂದಿರ್ತದೆ ಇದು. ಯಾಕಂತಂದ್ರೆ ಇಲ್ಲಿ ತ್ರಿಕೋನ ಹಿಂಗೆ ಬಂದು ಈ ಗೆರೆಗೆ ಎತ್ತಿ ಹಿಂಗೆ ಬರಬೇಕು. ಅಂದ್ರೆ 5ನೇದು ನೀವು ಯಾವುದಕ್ಕೆ ಹಾಕಿರಿ ನೋಡ್ರಿ. ಯಾಕಂತಂದ್ರೆ 5ನೇದು ಈ ತ್ರಿಕೋನನ್ನು ಇಲ್ಲಿ ಸ್ವಚ್ಛ ಕಾಣಿಸ್ತದೆ. ಇದು ಮುಂದೆ ಗೆರೆ ಎಷ್ಟವ? 1 2 3 ಗೆರೆ ಅವ. ಇಲ್ಲಿ 3 ಗೆರೆ ಅವ. 1 2 3 ಗೆರೆ ಅವ. ಇಲ್ಲಿ 1 2 3 ಗೆರೆ ಅದ. ಈ ತ್ರಿಕೋನ ಇಲ್ಲಿ ಕರೆಕ್ಟ್ ಆಯಿತು. ಇದು ಸ್ಪೇಸ್ ಕರೆಕ್ಟ್ ಅದ. ಈ ಜಾಗ ಸ್ಪೇಸ್ ಇಲ್ಲೂ ಕರೆಕ್ಟ್ ಅದ. ಉತ್ತರ ಸಂಖ್ಯೆ 5A. ನೋಡ್ರಿ ಇಷ್ಟು ತಿಳ್ಕೊಂಡು ಲೆಕ್ಕ ಹಾಕ್ಬೇಕು. ಈಗ ಇನ್ನೊಂದು ಸಲ ನೀವು ಹಾಕಿದ್ದು ಚೆಕ್ ಮಾಡ್ಕೊರಿ. 1 4 2 2 3 2 4 4 5 1. ಇನ್ ಇಂಗ್ಲೀಷ್ನ್ಯಾಗ 1 ಡಿ, 2 ಬಿ, 3 ಬಿ, 4 ಡಿ, 5 ಎ. ಮುಂದಿನ ಗಣಿತನ ಸರಿಯಾಗಿ ಬುದ್ಧಿಮಾಪನವನ್ನು ಸರಿಯಾಗಿ ಹಾಕಿರಿ. ಮಾಸ್ಟರ್ ಗೈಡ್ದಾಗ ಹಾಕಿರಬೇಕು. ಮಾಸ್ಟರ್ ಗೈಡ್ದಾಗ ನೋಡಿ ಹಾಕಿದ್ರೆ ಭಾಳ ತಿಳಿತಾವೆ. ನಾ ತಿಳಿಸಿ ಹೇಳಿದಿಂದ ನಿಮ್ಗೆ ಹೆಚ್ಚಿಗೆ ತಿಳಿತಲ್ಲ. ಪೇಜ್ ನಂಬರ್ ನೀವು ಈಗ 43ನೇ ಪೇಜನ್ನು ಹಾಕಿಡ್ರಿ, ನಾ ತಿಳಿಸ್ತೀನಿ. ಈಗ ವಿದ್ಯಾರ್ಥಿಗಳೇ 6ನೇದು ನೀವು ಯಾವ್ದು ಹಾಕಿರಿ ಅನ್ನೋದನ್ನು ಹೇಳ್ತೀನಿ. ಲಕ್ಷ್ಯ ಕೊಟ್ಟು ನೋಡಿರಿ, ಚೆಂದಂಗೆ ನೋಡಿರಿ, ತಿಳ್ಕೊಂಡು ನೋಡಿರಿ. 6ನೇದು ಕರೆಕ್ಟಾಗಿ ನೋಡಬೇಕು. ನೀವು 6ನೇದು ಸರಿಯಾಗಿ ಈ ಕರ್ವ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಅಂದ್ರೆ ನಿಮಗೆ ಅದನ್ನು ನೋಡ್ಲಿಕ್ಕೆ ಟೈಮ್ ಕೊಟ್ಟದ ಸರಿಯಾಗಿ. 6ನೇದು ಯಾವುದಾಗ್ತದೆ ಇದು ನೋಡ್ರಿ. ಇಲ್ಲಿ ಅಪೋಸಿಟದೊಳಗೆ ನೀವು ಕರೆಕ್ಟಾಗಿ ಆಯ್ಕೆ ಮಾಡ್ಕೋಬೇಕು. ಅದು ಚಂದ ಕಾಣಿಸ್ಬೇಕು ಹಿಂಗೆ ಮಾಡಿದ್ದು. ಆಮೇಲೆ ಇಲ್ಲಿ ಏನದ, ಗುಂಡ್ಲೆ ಅದ, ಇಲ್ಲಿ ಪ್ಲಸ್ ಅದ ನೋಡ್ರಿ. ಸ್ವಲ್ಪದರಾಗೆ ವ್ಯತ್ಯಾಸ ಅದ ನೋಡ್ರಿ. 2 ಉತ್ತರ, ಈ 2ರೊಳಗೆ ಒಂದು ಆಗ್ತದೆ. ನೀವು ಯಾವ್ದು ಹಾಕಿರಿ? ಸಿ ಉತ್ತರ ಹಾಕಿದ್ರೆ ಕರೆಕ್ಟ್. ಇವೆರಡು ಉತ್ತರ ಒಂದೇ, ಏನೂ ಡಿಫ್ರೆನ್ಸ್ ಇಲ್ಲ. ನಿಮಗೆ ಹೆಂಗೆ ಎತ್ತಿ ಒಗಿತಾರೆ ಅನ್ನೋದು ಹೇಳ್ತೀನಿ. ಇಲ್ಲಿ ಪ್ಲಸ್ ಅದ, ಗುಂಡ್ಲೆ ಅದ, ಇಲ್ಲಿ ನಮಗೆ ಗುಂಡ್ಲೆ ಬೇಕಾದ ಉತ್ತರ ಸಿ. ಇನ್ನು 7ನೇದು ಟೈಮ್ ಕೊಡ್ತದ. 7ನೇದಕ್ಕೆ ನೀವು ಕರೆಕ್ಟಾಗಿ ಏಕ್ ಹಾಕಿದರೆ ಕರೆಕ್ಟ್. ಇವೆಲ್ಲ ರಾಂಗ್ ತೋರಿಸ್ತಾವೆ. ಯಾಕಂದ್ರೆ ಇಲ್ಲಿ ಎಷ್ಟು ಅವ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. 2 ಗೆರೆ ಬಿಟ್ರೆ ಮೇನ್ 2 ಗೆರೆ ಬಿಟ್ರೆ ನಡ್ಬರ್ಕ್ ಏನವ 2 ಅವ.
ಮೇನ್ ಗೆರೆ ಬಿಟ್ಟರೆ 2 ನಡ್ಬರ್ಕ್ 2 ಸಿಗಬೇಕು. ಓಕೆ, ಉತ್ತರ ಸಂಖ್ಯೆ ಎ 7A ಕರೆಕ್ಟ್. 8ನೇದು ನನಗೆ ತಿಳಿದ ಮಟ್ಟಿಗೆ ಇದನ್ನು ನೋಡಿದರೆ ಅಂದರೆ ಗುರ್ತಾಗ್ತದೆ. 8ನೇದು ಎಕ್ಕಡೆ ಹೋಗ್ತದೆ, ಮ್ಯಾಲೆ ಗೆರೆ ಹೋಗ್ತದೆ. 8ನೇದು ಮ್ಯಾಲೆ ಗೆರೆ ಹೋಗ್ತದೆ. 8ನೇದು ಸರಿಯಾಗಿ ನೋಡಬೇಕು. ಮ್ಯಾಲೆ ಗೆರೆ ಹೋಗ್ತದೆ ಅಂದರೆ ನೋಡಬೇಕು. ಇಲ್ಲೊಂದದ ಮ್ಯಾಲೆ ಗೆರೆ ಹೋಗೋದು, ಇಲ್ಲೊಂದದ. ಈ ಎರಡರೊಳಗೆ ಉತ್ತರ ಆಗ್ತದೆ. ಆದರೆ ಕ್ರಾಸ್ ಗೀಸೋದು ಎಲ್ಲ ಚೆಕ್ ಮಾಡ್ಬೇಕು ನೀವು. ಭಾಳ ಹುಷಾರ್ಲೆ ನೋಡ್ಬೇಕು. ಗೆರೆ ಅದ, ಇದು ಕರೆಕ್ಟ್ ಆಯ್ತು. ಇವು ಮುಂದಿನ 2 ಗೆರೆಗಳು ನೋಡ್ರಿ, ಇದರ ಅಪೋಸಿಟ್ ಇಲ್ಲಿ ಗೆರೆ ಸಿಗ್ತದೆ. ನಡ್ಬರ್ಕ್ ಒಂದು ಅಡ್ಡ ಗೆರೆ ಅದ, ಇಲ್ಲಿ ಸಾಣದು ಅದ. ಉತ್ತರ ಸಂಖ್ಯೆ ಡಿ, ಬಾಣ ಕರೆಕ್ಟ್ ಅದ. ಡಿ ಉತ್ತರ ಹಾಕಿದ್ರೆ ಕರೆಕ್ಟ್. 9ನೇದು ಭಾಳ ಸರಳ. ಇದು ಎದರ ಬದರ ಅದ. ಇದು ಇಂಥದ್ದೇ ಬರಬೇಕಾಗ್ಯದ. ಈಗ ನಿಮಗೆ ತುಂಬಿದ್ದು ಬರಬೇಕಾಗ್ಯದ. ಇಲ್ಲಿ ತುಂಬಿದ್ದದ, ಇಲ್ಲಿ ಏನು ಬರಬೇಕು ಅದನ್ನು ನೋಡ್ಕೋಬೇಕು ನೀವು. 2 ರೀತಿ ಉತ್ತರ ಅದ. ಈಗ ಸದ್ಯ ಇದು ಕಾಂಪಿಟೇಷನ್. ಇದರೊಳಗೆ ಯಾವುದಾಗ್ತದೆ? 9ನೇದು ಯಾವುದಾಗ್ತದೆ ನೀವು ತಿಳ್ಕೊಂಡು ನೋಡ್ಕೋಬೇಕು. 9ನೇದು 2 ಉತ್ತರವ, ಇದೊಂದು. ಇದರೊಳಗೆ ಈ 2ರೊಳಗೆ ನೀವು ಆಯ್ಕೆ ಮಾಡಬೇಕಾದದ್ದು ಏನೇ. ಯಾಕಂದ್ರೆ ಇಲ್ಲಿ ತುಂಬಿದ್ದದ, ಇಲ್ಲಿ ತುಂಬಿದ್ದೇ ತೆಗಿಬೇಕು. ಇದು ರಾಂಗ್. ಇನ್ನು ಇದನ್ನು ನೋಡ್ರಿ, 10ನೇದು ಹಿಂಗೆ ಸ್ವಲ್ಪ ಕಣ್ಣಿಟ್ಟು ನೋಡಿಬಿಟ್ರೆ ಸಿಕ್ಬಿಡ್ತದೆ ನಿಮ್ಗೆ 10ನೇದು. ಹೆಂಗೆ ಆಗ್ತದೆ ಅನ್ನೋದು ಹೇಳುತ್ತನ್ನ. 10ನೇದು ಇದನ್ನು ಈ ಚೌಕ್ ಕರೆಕ್ಟಾಗಿ ಇಲ್ಲದ. ಈಗ ಸದ್ಯ ನಿಮಗೆ ಚೌಕ್ ಯಾವುದು ಉತ್ತರ ಕರೆಕ್ಟ್ ಆಗ್ತದೆ ಅನ್ನೋದು ನೋಡ್ಕೋಬೇಕು. ಹೆಂಗಂದ್ರೆ ಈ ಕಡೆ ಅಪೋಸಿಟ್, ಈ ಕಡೆ ಗೆರೆ ಲೈನ್ದಾಗ ಬರಬೇಕಾಗ್ಯದ. ಈಗ 10ನೇದು ನೋಡ್ರಿ, ಇದು ಉತ್ತರ ಕರೆಕ್ಟೇ, ಇದು ಉತ್ತರ ಕರೆಕ್ಟೇ. ಆದರೆ ಇಲ್ಲೊಂದು ಗೆರೆ ಹೆಚ್ಚಿಗೆ ಇಟ್ಟಾನ, ಇದು ರಾಂಗ್. ಯಾಕೆ ಇದು ಉತ್ತರ ಅಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ ಗೆರೆ ಇಲ್ಲ. ಇಲ್ಲಿಯೂ ಜರ್ ಗೆರೆ ಇತ್ತಂದ್ರೆ ಇದಾಗ್ತಿತ್ತು. ಇಲ್ಲಿ ಗೆರೆ ಇಲ್ಲ. ನೋಡ್ರಿ ಹೆಂಗೆ ಅರ್ಥ ಮಾಡ್ಕೋಬೇಕು ನೀವು ಸರಿಯಾಗಿ. ನೋಡ್ರಿ, ಇಲ್ಲಿ ಗೆರೆ ಇಲ್ಲ, ಇಲ್ಲಿಯೂ ಗೆರೆ ಇಲ್ಲ. ನಿಮ್ಗೆ ಅಪೋಸಿಟದಾಗ ನೋಡಿದರೆ ಇದು ಹಿಂಗೆ ಬರ್ತದೆ. ಇದನ್ನು ಹಿಂಗೆ ಇಟ್ಟುಬಿಟ್ರೆ ಇದು ನೋಡಿ, ಇದು ಇಲ್ಲಿ ಕೂಡ್ತದೆ. ಇದು ಗೆರೆ ಇಲ್ಲಾರ್ದು. ಉತ್ತರ ಸಂಖ್ಯೆ 10 ಬಿ ಕರೆಕ್ಟ್ ಆಗ್ತದೆ. ಇನ್ನು ಮುಂದಿನ ಭಾಗ ಇದಕ್ಕಿಂತಲೂ 44ನೇ ಪೇಜ್ ಏನದಲ್ಲ, ಆ ಭಾಗದೊಳಗೆ ಸ್ವಲ್ಪ ವ್ಯತ್ಯಾಸ ಇರ್ತಾವೆ. ಅಪೂರ್ಣಾದ ಆಕೃತಿಗಳು ವ್ಯತ್ಯಾಸ ಇರ್ತಾವೆ. ಅವುಗಳನ್ನು ಪರೀಕ್ಷೆ ಮಾಡಿ ಮುಂದಿನ ಹಾಕ್ರಿ. ಪೇಜ್ ನಂಬರ್ 44 ಬರ್ತದೆ ನೋಡ್ರಿ. ವಿದ್ಯಾರ್ಥಿಗಳು ಹಾಕ್ರಿ. 44ನೇ ಪೇಜ್ನೊಳಗೆ 1ನೇದು ಯಾವುದಾಗ್ತದೆ, ಒಂದು ಸ್ವಲ್ಪ ಈ ಗೆರೆಗಳನ್ನು ಸರಿಯಾಗಿ ಚೌಕಶಿ ಮಾಡಬೇಕು. ಕರೆಕ್ಟಾಗಿ ಒಯ್ದು ಇದರಂಗೆ ಕಾಣಿಸ್ಬೇಕು, ಅಪೋಸಿಟ್ ಕಾಣಿಸ್ಬೇಕು. ಈ ಆಕೃತಿ ನೋಡಿದ್ರೆ ಈ ಕಡೆ ಇದರ ಅಪೋಸಿಟ್ ನೋಡಿದರೆ ಗುರ್ತಾಗ್ತದೆ ನಿಮಗೆ. ಯಾವುದು? ಉತ್ತರ ಸಿ ಹಾಕಿದರೆ ಕರೆಕ್ಟ್. ಉತ್ತರ ಸಿ ಹಾಕಿದರೆ ಕರೆಕ್ಟ್. ಇನ್ನು ಇದನ್ನು ನೋಡ್ರಿ, ಇದು ಅಪೋಸಿಟ್ ಲೈನ್ದಾಗ ಸ್ವಲ್ಪ ಗೆರೆ ಅದು ಏನು ಇರ್ತಾವಲ್ಲ, ಸ್ವಲ್ಪ ತಿಳ್ಕೊಬೇಕು ನೀವು. ಭಾಳ ಇಂಪಾರ್ಟೆಂಟ್ ಅವ ಗೆರೆಗಳು. ಈ ತ್ರಿಕೋನ ಇಲ್ಲಿ ಕೂಡಬೇಕು. ನೋಡ್ರಿ ಹೆಂಗವ ನೋಡ್ರಿ. ಇದು ಹಿಂಗೆ ಬರ್ತದೆ, ಒಂದು ಗೆರೆ ಹಿಂಗೆ ಹೋಗ್ತದೆ. ನೋಡ್ರಿ ವಿಚಾರ ಮಾಡಿರಿ, ಯಾವ್ದು ಹಾಕಿರಿ ನೀವು? ಈ ಗೆರೆ ಇದು ಏನದಲ್ಲ, ಇದು ಇಲ್ಲಿ ಈ ಕಡೆ ಈ ದಿಕ್ಕಿಗೆ ಇರಬೇಕು. ಅಂದರೆ ಇಲ್ಲಿ ಅದ. ಯಾಕಂದರೆ ಇಲ್ಲವ, ಇಲ್ಲಿ ಗೆರೆ ಭಾಳ ಅದ. ಈ ಉತ್ತರ ಸಂಖ್ಯೆ ಯಾವುದಾಗ್ತದೆ ನೋಡ್ರಿ? 42. ನನಗನ್ಸೋ ಮಟ್ಟಿಗೆ ಎ ಉತ್ತರ ಆಗ್ತದೆ ನೋಡ್ರಿ. ಯಾಕಂತಂದ್ರೆ ಇದರ ಅಪೋಜ್ ಇಲ್ಲಿದಿಂದ ಇದನ್ನೊಂದು ಇದನ್ನು ನೋಡಿದ್ರೆ 42 ಎದಾಗ ಅಪೋಸಿಟ್ನಾಗ ಕಾಣಿಸ್ತದೆ. ಎ 42 ಎ ನೋಡ್ರಿ. ಇವು ಯಾವುವು ಆಗೋದಿಲ್ಲ. ಯಾಕಂದ್ರೆ ಈ ಟೈಪ್ ಇಲ್ಲೇ ಇಲ್ಲ. ಯಾಕಂದ್ರೆ ನಿಮಗೆ ಬೇಕಾದದ್ದು ಈ ತ್ರಿಕೋನ ಈ ಕಡೆ ದಂಡಿಗೆ ಬರಬೇಕು. ಈ ತ್ರಿಕೋನ ಈ ದಂಡಿಗೆ ಬರೋದು ಇದರಾಗೆ ಇಲ್ಲಿ ಅದ ನೋಡಿ. ಉತ್ತರ ಸಂಖ್ಯೆ ಎ.
43ನೇದು ಸ್ವಲ್ಪ ವಿಚಾರ ಮಾಡಿರಿ, ವಿಚಾರ ಮಾಡ್ತಕ್ಕಂಥ ಗಣಿತ ಯಾವುದಾಗ್ತದೆ ನೋಡಬೇಕು. ಇದು ಸೇಮ್ ಅದ, ಇದು ಸೇಮ್ ಅದ, ಇನ್ನು ಇದು ಸೇಮ್ ಆಗಿರ್ಬೇಕು. ಅದನ್ನು ಸ್ವಲ್ಪ ನೋಡ್ಕೊರಿ ಯಾವುದಾಗ್ತದೆ. ಯಾಕೆ ಇದು ಹೆಂಗದ ಹಂಗೆ ಅದ, ಇದು ಏನು ವ್ಯತ್ಯಾಸ ಆಗಿಲ್ಲ. ಈ ಚಿತ್ರ ಇಲ್ಲದ, ಈ ಚಿತ್ರ ಇದ್ದದ್ದು ಹುಡುಕ್ಯಾಡ್ಬೇಕಾದದ್ದು ಯಾವುದು? ನೀವು 3ನೇದು ಎಷ್ಟನೇದ್ದು? 3ನೇದ್ದು ಸರಿಯಾಗಿ ನೋಡ್ರಿ. ಮೂರನೇದು ಬಿ ಕರೆಕ್ಟ್. 3ನೇದು ಬಿ ಕರೆಕ್ಟ್, ತಿಳಿತಲ್ಲ? ಆಮೇಲೆ ನೀವು ಯಾವುದೇ ಒಂದು ಇದನ್ನು ಮಾಡಬೇಕಾದ್ರೆ ನಾ ಹೇಳಿನಲ್ಲ, 3ನೇದು ಬಿ ಕರೆಕ್ಟ್, 4ನೇದು. ಈಗ ನೋಡ್ರಿ, ಇದನ್ನು ಅಪೋಸಿಟ್ ಗುಂಡ್ಲೆ ವೃತ್ತ ಈ ಕಡೆ ಬರಬೇಕು. 4ನೇದು ಯಾವುದಾಗ್ತದೆ ನೋಡ್ರಿ? 4ನೇದು ಇದನ್ನು ಒಯ್ದು ಇಲ್ಲಿಟ್ರೆ ವೃತ್ತ ಬರ್ತದೆ. ಈ ವೃತ್ತ ಪೂರ್ತಿ ಬರಬೇಕಾದ್ರೆ ಇಲ್ಲಿ ಬರ್ತದೆ ವೃತ್ತ. 4ನೇದು ನೀವು ಏಕ್ ಹಾಕಿದರೆ ಕರೆಕ್ಟ್. 4ನೇದು ಎ ಹಾಕಿದರೆ ಕರೆಕ್ಟ್. ಉಳ್ಕಿದ್ದು ಯಾವ ಗೆರೆ ಕ್ರಾಸ್ ಆಗೋದಲ್ಲ. ನೋಡ್ರಿ, ಇಲ್ಲಿ ನೋಡ್ರಿ, ಈ ವೃತ್ತದಾಗ ಒಂದು ಹೆಂಗೆ ಗೆರೆ ಅದ, ಅಲ್ಲಿ ಅದ, ಇಲ್ಲೂ ಗೆರೆ ಅದ, ಇಲ್ಲದ ಅಪೋಸಿಟ್ ಇದು ನೋಡ್ರಿ. ಈ ಗೆರೆ, ಈ ವೃತ್ತ, ಈ ವೃತ್ತದಾಗ ಇಲ್ಲೊಂದು ಸಣ್ಣ ಗೆರೆ ಅದ ನೋಡ್ರಿ. ಇದು ಜೂಮ್ ಮಾಡಿ ನೋಡ್ರಿ. 4A ಕರೆಕ್ಟ್. 5ನೇದು ಕರೆಕ್ಟಾಗಿ ನೋಡಿದರೆ ತಿಳಿದು ಬಿಡ್ತದೆ ನಿಮಗೆ ಯಾವುದು. ಅತಿ ಸರಳದ ಇದೆ, ನನಗೇನು ಭಾಳ ಬೆರಿ ಇಲ್ಲ. 5ನೇದು ನೀವು ಕರೆಕ್ಟಾಗಿ ನೋಡಿದರೆ ತಿಳಿತದೆ. ಈ ಫೇಸ್ಗಳು ನೋಡ್ಕೋಬೇಕು. ಈ ಕಡೆ ದಂಡಿವು ಸ್ವಲ್ಪ ಹೆಚ್ಚಿದ್ದದ್ದು ಹೆಂಗೆ ಗೆರೆ ಬೀಳ್ತಾವ ನೋಡ್ಬೇಕು. ಗೆರೆ ಈಗ ಹಿಂಗೆ ಬರಬೇಕು. 5ನೇದು ಯಾವುದಾಗ್ತದೆ ನೋಡ್ರಿ, ಹಿಂಗೆ ಗೆರೆ ಇದ್ದದ್ದು. ಇದನ್ನು ನನಗನ್ಸಮಟ್ಟಿ ಡಿ ಆಗ್ತದೆ. 5ನೇದು ಡಿ ಹಾಕಿದರೆ ಕರೆಕ್ಟ್. 5ನೇದು ಡಿ ಹಾಕಿದರೆ ಕರೆಕ್ಟ್, ತಿಳಿತಲ್ಲ? ಇನ್ನೊಂದು ಸಲ ತಿಳಿಸಿ. 1 ಸಿ, 2 ಎ ನೋಡ್ಕೊರಿ, 3 ಬಿ, 4 ಎ, 5 ಡಿ. ಇನ್ನು ಮುಂದಿನ ಪೇಜ ನೀವು ಮ್ಯೂಟ್ ಮಾಡಿ ಹಾಕಬೇಕು. ಎಷ್ಟು? 45ನೇ ಪೇಜ್ ಬರ್ತದೆ. ಮ್ಯೂಟ್ ಮಾಡಿರಿ ನೀವು. ಉತ್ತರ ಹಾಕಿರಿ, ಟೈಮ್ ಕೊಟ್ಟದ. ಈಗ ನೀವು ಯಾವ್ದು ಹಾಕಿರಿ? ಮ್ಯೂಟ್ ತೆಗೀರಿ. ಈಗ ಮ್ಯೂಟ್ ಮಾಡಿ ನೀವು ಹಾಕಬೇಕು. ಮ್ಯೂಟ್ ಹಾಕೋದಾದ್ರೆ ಮ್ಯೂಟ್ ತೆಗಿಬೇಕು. ಮತ್ತು ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ. 6ನೇದಕ್ಕೆ ಯಾವುದು ಉತ್ತರ ಹಾಕಿರಿ ಅಂದ್ರೆ ನೀವು ಯೋಗ್ಯವಾದದ್ದು ಇದು ನೋಡ್ರಿ. ಈ ತ್ರಿಕೋನ ಈ ಮೂಲಿಗಿದ್ದದ್ದು ಇಲ್ಲೊಂದದ, ಇಲ್ಲೊಂದದ. ಈ ಎರಡರೊಳಗೆ ಉತ್ತರ ಆಗಬೇಕು ನೋಡ್ರಿ. ಈ ಮೂಲಿಗೆ ಅದ ಅಂದ್ರೆ ಈ ಮೂಲಿಗಿದ್ದದ್ದೇ ಬೇಕು. ಈ ಮೂಲಿಗಿದ್ದದಂದ್ರೆ ಇದೊಂದದ, ಇದೊಂದದ. ಉತ್ತರ ಸಂಖ್ಯೆ ಯಾವುದು ಆಯ್ಕೆ ಮಾಡಿರಿ ನೀವು? ಡಿಗೆ ಆಯ್ಕೆ ಮಾಡಿದ್ದರೆ ಕರೆಕ್ಟ್. ಯಾಕಂತಂದ್ರೆ ಇಲ್ಲಿ ಗೆರೆ ಹಾರ್ಸ್ಯಾನ್ ನೋಡ್ರಿ, ಆದ್ದರಿಂದ ಉತ್ತರ ಡಿ. ಇನ್ನು 7ನೇದು ಏನಾಗ್ಯದ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೇಮ್ ಅದ ಫಿಗರ. ಓಕೆ, 7ನೇದು ಸೇಮ್ ಅದ ಫಿಗರ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಟೈಮ್ ಕೊಟ್ಟದ, ಸರಿಯಾಗಿ ನೋಡ್ರಿ, ಗುರ್ತಾಗ್ಬಿಡ್ತದೆ ನಿಮ್ಮ. 7ನೇದು ಯಾವುದಾಗ್ಯದ ಅಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ 7ನೇದು ನೋಡ್ರಿ. ಯಾಕಂತಂದರೆ 7ನೇದು 6ನೇದು ಡಿ ಕರೆಕ್ಟ. 7ನೇದು ಈ ಕಡೆ ಸೈಡ್ ಒಂದು ಸ್ವಲ್ಪ ಸೈಡ್ ಇಟ್ಟಾನೆ ಅದನ್ನು ಉತ್ತರ. ಯಾಕಂದರೆ ಆ ಕಡೆ ಇಡಬೇಕಾಗಿತ್ತು. ಕರೆಕ್ಟಾ? ಕರೆಕ್ಟ್. ಬಿ ಉತ್ತರ ಕರೆಕ್ಟ್. ಇದನ್ನು 5 ಲೀಟ್ರ್ ಕರೆಕ್ಟ್ ಆಗ್ತದೆ. ಬಿ ಉತ್ತರ ಕರೆಕ್ಟ್. 8ನೇದು ಇದು ಹಿಂಗದ, ಇದು ಅಪೋಸಿಟ್ ಅದ ನೋಡ್ರಿ. ಇದನ್ನು ಸೇಮ್ ಅದ, ಇದು ಸೇಮ್ ಅದ ನೋಡ್ರಿ. 8ನೇದು ನೋಡ್ರಿ, ವಿಚಾರ ಮಾಡಿರಿ. 8ನೇದು ಸೇಮ್ ಸಿ ಉತ್ತರ ಆಗ್ತದೆ. 8ನೇದು ಯಾಕಂದರೆ ಇದು ಸೇಮ್. ಇದನ್ನು ಒಯ್ದು ಇಲ್ಲಿ ಇಟ್ಟಾನೆ, ಇದನ್ನು ತಂದು ಇಲ್ಲಿ ಇಡಬೇಕಾಗ್ಯದ. ಉತ್ತರ ಸಂಖ್ಯೆ ಸಿ ಸರಳದ. 9ನೇದು
9ನೇದು ನೋಡ್ರಿ, ಈ ಕಡೆ ಹಿಂಗೆ ಕರು ಆಗಿದ್ದು ಇರಬೇಕು, ಇಲ್ಲಿ ಚೌಕ್ ಇರಬೇಕು, ಮತ್ತು ಹಿಂಗಿರ್ಬೇಕು. ನನಗೆ ಸಿಕ್ತು 9ನೇದು. ನೀವು ಎದಕ್ಕೆ ಹಾಕಿರಿ ನೋಡ್ರಿ. 9ನೇದು ಭಾಳ ಹುಷಾರು ನೋಡ್ಕೋಬೇಕು, ಭಾಳ ಅಂದ್ರೆ ಭಾಳ ಹುಷಾರು. 9ನೇದು ಎ ಕರೆಕ್ಟ್ ಆಗ್ತದೆ. 9ನೇದು ಎ ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಇಲ್ಲೇ ಸೀನು ಕರೆಕ್ಟೇ ತೋರಿಸ್ತದೆ, ಆದರೆ ಒಂದು ಸ್ವಲ್ಪ ಅತಿ ಹೆಚ್ಚು ಏನಂದರೆ ಈ ಗೆರಿಗೆ ಹತ್ತಿಲ್ಲಿದು ನೋಡ್ರಿ, ಇದು ಗೆರಿಗೆ ಹತ್ತದ. ಏನು ಉತ್ತರದ ಭಾಳ ಡಿಫ್ರೆನ್ಸ್ ಇಲ್ಲ. ಈ ಚೌಕನ್ನು ಗೆರಿಗೆ ಹಚ್ಚಬೇಕು, ಇಲ್ಲಿ ಹತ್ತದ ನೋಡಿ, ಇಲ್ಲಿ ಹಚ್ಚಿಲ್ಲ. ಇಷ್ಟರೊಳಗೆ ಉತ್ತರ ಏನು ಮಾಡ್ತಿರ್ತಾನವ, ತಪ್ಪಿಸ್ತಿರ್ತಾನೆ. ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. 9 ಯಾವ್ದು ಹಾಕಿರಿ ನೀವು? 9 ನೀವು ಏಕೆ ಹಾಕಿದ್ರೆ ಕರೆಕ್ಟ್ ನೋಡಿ. ಇಲ್ಲಿ ತನಕ ವಿಚಾರ ಮಾಡಬೇಕು. 10ನೇದು ಇದು ಸರಳದ ನೋಡಿರಿ. 10ನೇದು ಯಾವುದಾಗ್ತದೆ ಸರಿಯಾಗಿ ನೋಡ್ಕೋಬೇಕು. 10ನೇದು ಯಾವುದಾಗ್ತದೆ ನೋಡಿರಿ, ಒಳಗೆ ಇರಬೇಕಿದು. ಇದು ಕರೆಕ್ಟಾ, ಇದು ಕರೆಕ್ಟಾ, ಆದರೆ ಒಂದು ಇದು ರೌಂಡ್ ಅದ, ಇಲ್ಲಿ ಗೆರಿ ಅದ. ನಮ್ಮ ರೌಂಡ್ ಬಂದದ್ದೇ ಕರೆಕ್ಟ್. 10 ಬಿ ಕರೆಕ್ಟ್. ಇಲ್ಲಿ ರೌಂಡ್ ಅದ, ಇದು ಗೆರಿ ಅದ ಇಲ್ಲಿ, ಆದ್ದರಿಂದ ಇದು ಉತ್ತರ ರಾಂಗ್ ಆಯ್ತು. ನೋಡಿ ಎಷ್ಟು ಸೂಕ್ಷ್ಮ ಇರ್ತಾವೆ ಇವು. 10 ಬಿ ಕರೆಕ್ಟ್. ಇಂಥ ಮಾದರಿಗಳು ಬರ್ತಾವೆ ಇನ್ನು ಮುಂದೆ ನೋಡಿ. ಇನ್ನೊಂದು ಸಲ ತಿಳಿಸಿ ಹೇಳ್ತೀನಿ, ನೀವು ಹಾಕಿದ್ದು ನೋಡ್ಕೊರಿ. 6 ಡಿ, 7 ಬಿ, 8 ಸಿ, 9 ಎ, 10 ಬಿ. ಮುಂದಿನ ಅಭ್ಯಾಸನ ರೆಡಿ ಇಟ್ಕೋರಿ. 3ನೇ ಭಾಗದೊಳಗೆ ಸ್ವಲ್ಪ ಚೇಂಜ್ ಅವ, ಚೆಂದಂಗೆ ಉತ್ತರ ಹಾಕಿರಿ. ಟೈಮ್ ಕೊಟ್ಟದ 46. 3ನೇ ಭಾಗದಾಗ 1ನೇದು ಯಾವುದಾಗ್ತದೆ ಸರಿಯಾಗಿ ನೋಡಿರಿ. ಇಲ್ಲಿ 3 ಗೆರೆ, ಈ ಕಡೆ 3 ಗೆರೆ ಇದ್ದದ್ದನ್ನು ಚೆಕ್ ಮಾಡಬೇಕು. ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವುದಾಗ್ತದೆ ಅನ್ನೋದನ್ನು ನೋಡ್ಕೊರಿ. ನೋಡ್ಕೊಂಡಾಗ ಸಡನ್ನಾಗಿ ತಿಳಿದು ಬಿಡ್ತದೆ ನೋಡಿ. ಯಾವುದು ಡಿಗೆ ಉತ್ತರ ಹಾಕಿದರೆ ಕರೆಕ್ಟ್, ಡಿಗೆ ಉತ್ತರ ಹಾಕಿದರೆ ಕರೆಕ್ಟ್. ಇನ್ನು 2ನೇದು ನೋಡ್ರಿ. 2ನೇದಕ್ಕಿಂತ ಮಾದರಿಗಳು ನಿಮಗೆ ನವೋದಯದಾಗ ಬಿದ್ದಿರ್ತಾವೆ. ಹಿಂಗೆ ಗೆರೆ ಬರಬೇಕು, ಹಿಂಗೆ ಇರಬೇಕು, ಆಮೇಲೆ ಅಪೋಸಿಟ್ ಇರಬೇಕು, ಸೀದಾ ಗೆರೆ ಇರಬೇಕು ನೋಡಿ. 2ಕ್ಕೆ ಯಾವುದು ಉತ್ತರ ಹಾಕ್ತೀರಿ ನೋಡ್ರಿ ನೀವು. ಏಕೆ ಹಾಕಿದರೆ ಕರೆಕ್ಟ್. ನೋಡಿದಾಗ ಗುರ್ತಾಗಿಬಿಡ್ತದೆ ನಿಮ್ಗೆ ನೋಡ್ರಿ. 2ಕ್ಕೆ ಎ ಹಾಕಿದರೆ ಕರೆಕ್ಟ್. ಇಲ್ಲೊಂದದ, ಇದು ರಾಂಗ್, ಇದು ಅಲ್ಲೇ ಅಲ್ಲ. ಇವೆರಡೂ ಉತ್ತರ ಹೌದು, ಆದರೆ ಇಲ್ಲಿ ಮೇಲೆ ಮಾರ್ಕ್ ಏನದ ರಾಂಗ್ ಅದ. ಇದನ್ನು ನೋಡಿದ ತಕ್ಷಣ ನೀವು ಇದನ್ನೊಂದು ಗೆರೆ ಹಿಂಗೆ ನೋಡಿಕೊಂಡು ಇದನ್ನು ನೋಡ್ಕೊಂಡು ಹಾಕ್ಲಿಕ್ಕೆ ಹೋಗಬಾರ್ದು. ಈ ಮಗ್ಗಲ್ಕಿನ ಸೈಡ್ ಗೆರೆಗಳ ಸಹಿತ ಪರೀಕ್ಷೆ ಮಾಡಬೇಕು ನೀವು. ಈ ಗೆರೆ ಇದ್ರಾಗದ. ಇದನ್ನು ಭಾಳ ಸರಳದ, ಇದು ಲಕ್ಷ ಕೊಟ್ಟು ನೋಡ್ರಿ ಯಾವುದಾಗ್ತದೆ. 3ನೇದು ಸುಮ್ಮನೆ ನೋಡಿದರೆ ತಿಳಿತದೆ ನಿಮ್ಗೆ. 3ನೇದು ಬಿ ಕರೆಕ್ಟ್. 3ನೇದು ಬಿ ಕರೆಕ್ಟ್. ಕ್ರಾಸ್ ಗೀಸ್ ಎಲ್ಲ ನೋಡ್ಬೇಕು. ಯಾಕಂದರೆ ಇಲ್ಲಿದಿಂದ ಅದ ಅಂದರೆ ಇದು ಇಲ್ಲಿದಿಂದ ಅದ ಅಂದರೆ ಕರೆಕ್ಟ್. 3 ಬಿ ಕರೆಕ್ಟ್. ಇದು ಅಷ್ಟು ಯೋಗ್ಯವಾದದ್ದಲ್ಲ. 4ನೇದು ಹಿಂಗೆ ಅಪೋಸಿಟ್ ಲೈನ್ದಾಗ ಬರಬೇಕು. ಅಪೋಸಿಟ್ ಲೈನ್ದಾಗ ಒಂದು ಸ್ವಲ್ಪ ಅದ. 4ನೇದು ನನಗನ್ನಿಸ್ತದೆ. 4ನೇದು ಡಿ ಉತ್ತರ ಆಗ್ತದೆ. ಈ ಗ್ಯಾಪ್ ನೋಡ್ರಿ, ಈ ಗ್ಯಾಪ್ ಇಲ್ಲಿ ಸಿಗ್ತದೆ. ಈ ಗ್ಯಾಪ್ ಇಲ್ಲೇ ನೋಡಿ, ಇಲ್ಲೇ ಈ ಗ್ಯಾಪ್ದ ಮೇಲೆ ಉತ್ತರ ಕಂಡು ಹಿಡಿಬೇಕು. ಇದು ಅಪೋಸಿಟ್ ಅದ, ಇಲ್ಲದ ನೋಡಿ. ಹಿಂಗೆ ಯಾವುದೂ ಅಷ್ಟು ಸಿಗೋದಿಲ್ಲ ಕರೆಕ್ಟ್. ಇಲ್ಲಿ ಜಾಗ ನೋಡ್ರಿ, ಇಲ್ಲೊಂದು ಚೌಕದ, ಇಲ್ಲೊಂದು ಚೌಕದ, ಇಲ್ಲೂ ಚೌಕದ, ಇಲ್ಲಿ ಚೌಕದ, ಇಲ್ಲಿ ಚೌಕಿಲ್ಲ. ಇದು ಅಷ್ಟು ಹೇಳ್ಕೊಳ್ಳೋಂಥ ಚೌಕಲ್ಲ, ಇಲ್ಲೇ ಇಲ್ಲ. ಆದ್ದರಿಂದ ಡಿ ಉತ್ತರ. 5ನೇದು ಸ್ವಲ್ಪ ಹಿಂಗೆ ನೋಡಬೇಕು. 5ನೇದು
ಐದನೇದೊಂದು ಸ್ವಲ್ಪ ಕಡೆ ಲಕ್ಷ ಕೊಟ್ಟು ನೋಡಿದರೆ ತಿಳಿತದೆ. ಹಾಂ, ಇದರೊಳಗೆ ಯಾವುದಾಗ್ತದೆ ನೋಡ್ರಿ, ಐದನೇದ್ರೊಳಗೆ ಯಾವುದಾಗ್ತದೆ, ಇದು ಉತ್ತರ, ಇವೆರಡು ಉತ್ತರ ಸೇಮ್ ತೋರಿಸ್ತಾವೆ. ಐದನೇದು ಎ ಉತ್ತರ ಆಗ್ತದೆ. ಈಗ ನಾವು ಒಂದು ಸಲ ತಿಳಿಸಿ ಹೇಳ್ತೀನಿ, ನೀವು ಕರೆಕ್ಟ್ ಹಾಕಿರಲ್ಲ. ನಾವು ಮೂರನೇ ಭಾಗದಾಗ 1 ಡಿ, 2 ಎ, 3 ಬಿ, 4 ಡಿ, 5 ಎ, 5 ಎ ತಿಳಿತಲ್ಲ. ಮುಂದಿಂದ ಕರೆಕ್ಟಾಗಿ ನೀವು ಹಾಕಿರಬೇಕು. ಪೇಜ್ ನಂಬರ್ 47. ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಹಾಕಿರಿ. ಆಮೇಲೆ ನನ್ನ ಪೇಪರ್ ಬರ್ತದೆ, ಬಿಡಿಸ್ರಿ. ಮೂರನೇ ಭಾಗ 6ರಿಂದ ಹಾಕಿರಿ, ಕರೆಕ್ಟಾಗಿ ಹಾಕಿರಿ. ನೋಡಿರಿ, 6ನೇದು ನೀವು ಯಾವ್ದು ಹಾಕಿರಿ ನೋಡಿರಿ. ಇದು ಭಾಗ ನಂಬರ್ 3. 6ನೇದು ನೀವು ಉತ್ತರ ಯಾವುದಕ್ಕೆ ಹಾಕಿರಿ ಅಂತ ಲಕ್ಷ ಕೊಟ್ಟು ನೋಡಿರಿ, ತಾನೇ ತಿಳಿತದ. ಈ ಆಕೃತಿ ಎಲ್ಲಿ ಕಾಣಿಸ್ತದ? ಹಿಂಗೆ ಮೂಲಿದ್ದದ್ದನ್ನೇ ಸಿಗಬೇಕು. ಇಲ್ಲಿ ಮೂಲಿದ್ದದ್ದು ಎಲ್ಲಿಯೂ ಸಿಗೋದಿಲ್ಲ. ಸಿಗೋದು ಯಾವ್ದಕ್ಕಂದ್ರೆ ನನಗೆ ತಿಳಿದ ಮಟ್ಟಿಗೆ 6C ಸಿಗ್ತದೆ. 6C ಇಲ್ಲಿ ಅದ ನೋಡು. ಇಲ್ಲಿ ಚೌಕಸಿ ಮಾಡಬೇಕು. ಈ ಮೂಲೆ ಏನದಲ್ಲ, ಇಲ್ಲಿ ಅಪೋಸಿಟ್ ಬರಬೇಕು. ಇಲ್ಲಿ ಒಂದರಾಗೆ ಸಿಗೋದು. 6C ಹಾಕಿದ್ರೆ ಕರೆಕ್ಟ್. 7 ತ್ರಿಕೋನ, ಇದು ಪಂಚಕೋನ. ಇದ್ದದ್ದನ್ನೇ ಬರಬೇಕು. 6 ಬಾವು, 1 2 3 4 5 ಬಾವು. ಇದು ತ್ರಿಕೋನ, ಇದು ತ್ರಿಕೋನ ಅಪೋಸಿಟ್ ಅದ. ಈಗ ಇದ್ದದ್ದೇ ಬೇಕು. ಯಾವುದಾಗ್ತದೆ? 7 ಸರಿಯಾಗಿ ನೋಡ್ರಿ. 7 ಕರೆಕ್ಟಾಗಿ ಈ ಆಕಾರ ಸಿಗಬೇಕು ನಿಮಗೆ. 7 7ದೊಳಗೆ ಉಳುಕಿದ್ದು ಯಾವೂ ಸಿಗೋದಿಲ್ಲ. ಯಾಕಂದರೆ ಗೆರೆಗಳು ಹೆಚ್ಚು ಕಡಿಮೆ ಅವ. 7 ಏದಾಗೆ ಬರ್ತಾವೆ. ಈಗ ನೋಡಿರಿ, ಇವೆಲ್ಲ ಗೆರೆಗಳು ಹೆಚ್ಚು ಕಡಿಮೆ ಅದ. ಇದು ತ್ರಿಕೋನದ, ಇದದ, ಇಲ್ಲಿ ಗೆರೆ ಇಲ್ಲ. ಆದ್ದರಿಂದ 7 ಎ ಕರೆಕ್ಟ್. 8ನೇದು ಕರೆಕ್ಟಾಗಿ ಅರ್ಥ. ಇನ್ನು ನೋಡಿರಿ, ಇದೆಷ್ಟು ಮಜಾ ನೋಡಿರಿ. ತ್ರಿಕೋನ ಈ ಕಡೆ ಒಳ್ಳೆಯದು, ಇದು ಈ ಕಡೆ ಒಳ್ಳೆಯದು. ಈ ಎಕ್ಕಡೆ ಹೊಳ್ಳಿದ್ದು ಬೇಕು, ಈ ಕಡೆ ಹೊಳ್ಳಿದ್ದು ಬೇಕು. ಇಲ್ಲೊಂದದ ಮತ್ತು ಇನ್ನೊಂದು ಎಕ್ಕಡೆ ಹೊಳ್ಳಿದ್ದು ಬೇಕು ನೋಡ್ರಿ. 1 2 3 ಯಾವಾಗಲ್ಲ ಅಂದರೆ ತ್ರಿಕೋನ ಹೆಂಗೆ ಹೊಳ್ಯೋದು ಆ್ಯಂಟಿ ಕ್ಲಾಕ್ ವೈಸ್ ಈ ಕಡೆ ಹೊಳಿತು, ಆಮೇಲೆ ಈಗ ಈ ಕಡೆ ಹೊಳಿತು, ಈಗ ಈ ಕಡೆ ಹೊಳ್ಳಿದ್ದು ಬೇಕು. 8ರೊಳಗೆ ಯಾವ್ದು ಆಯ್ಕೆ ಮಾಡ್ತೀರಿ ನೋಡ್ರಿ. ಟೈಮ್ ಕೊಟ್ಟದ್ದು ನಿಮಗೆ. ಯಾಕಂದರೆ ಇದು ಈ ಕಡೆ ಒಂದು ಒಳ್ಳೆಯದು, ಈ ಕಡೆ ಒಂದು ಒಳ್ಳೆಯದು. ಇದರಾಗ ಯೋಗ್ಯವಾದದ್ದು ಯಾವುದು ಅಂತಂದ್ರೆ ಇಲ್ಲಿ ಗೆರೆ ಅದ ಅಂತಂದರೆ 8C ಕರೆಕ್ಟ್. ಯಾಕಂದ್ರೆ ಇಲ್ಲಿ ಗೆರೆ ಬೇಕಲ್ಲ, ಇಲ್ಲಿ ಇದಕ್ಕಿಲ್ಲ. ಇದು ಉತ್ತರ ಕರೆಕ್ಟೇ, ಹೊಂದಾಣಿಕೆ ಅದ, ಆದರೆ ಇಲ್ಲಿ ಮೇಲೆ ಗೆರೆ ಇಲ್ಲ. ಆದ್ದರಿಂದ 8C ಕರೆಕ್ಟ್. 9ನೇದು ಸ್ವಲ್ಪ ಭಾಳ ಮಜಾ ಅದ. ಇದು 9ನೇದು ನೋಡಿ. ಇದನ್ನು ನೋಡಿದರೆ ಗುರ್ತಾಗ್ತದೆ ನಿಮಗೆ. ಇದು ಕರೆಕ್ಟ್ ಯೋಗ್ಯ ಆಗ್ತದಪ್ಪ. ಈ ಗೆರೆ ಇಲ್ಲಿ ಹೋಗಬೇಕು, ಹೋಗ್ಯದ. ಇಲ್ಲೊಂದು ಎ ಮತ್ತು ಡಿದೊಳಗೆ ಯಾವುದಾಗ್ತದೆ ನೋಡ್ರಿ. 9A ಮತ್ತು ಡಿದೊಳಗೆ ಯಾವುದಾಗ್ತದೆ? 9A ಮತ್ತು ಡಿ ಎರಡೇ ಕಾಂಪಿಟೇಷನ್. ಉಳ್ಕಿದ್ದು ಆಗೋದೇ ಇಲ್ಲ. ಇವಿಲ್ಲೇ ಇಲ್ಲಿವು. ಎ ಕರೆಕ್ಟ್ ಆಗ್ತದೆ. 9A ಕರೆಕ್ಟ್ ತಿಳಿತಲ್ಲ. 10ನೇದು ಹಿಂಗೆ ವೃತ್ತ, ಒಂದು ತ್ರಿಕೋನ, ತ್ರಿಕೋನ, ಗೆರೆ. ವೃತ್ತದ ಅರ್ಧ ಭಾಗ ಬೇಕು, ಒಂದು ತ್ರಿಕೋನ ಬೇಕು, ಒಂದು ಗೆರೆ ಬೇಕು. ಯಾವುದರಾಗದ ನೋಡ್ರಿ? ತ್ರಿಕೋನ, ಗೆರೆ, ವೃತ್ತ ಬೇಡವಲ್ಲದ ಇದು. ಈಗ 10ನೇದು ಯಾವುದಾಗ್ತದೆ ನೋಡ್ರಿ? ಉತ್ತರ ಸಂಖ್ಯೆ ಡಿ ಕರೆಕ್ಟ್ ಆಗ್ತದೆ. ಉತ್ತರ ಸಂಖ್ಯೆ ಯಾವುದು? ಡಿ ಕರೆಕ್ಟ್. ಈಗ ಉತ್ತರ ಹೇಳ್ತೀನಿ, ಚೆಕ್ ಮಾಡ್ಕೊರಿ. 6C, 7A, 8C, 9A, 10D ತಿಳಿತಲ್ಲ. ಇನ್ನು ಮುಂದಿನ ಗಣಿತಗಳನ್ನು ಸರಿಯಾಗಿ ನೀವು ಮುಂದಿನ ರೀಸನಿಂಗ್ಗಳನ್ನು ಹಾಕಬೇಕು. ಆಮೇಲೆ ಮಾಸ್ಟರ್ ಗೈಡ್ ಕಡ್ಡಾಯವಾಗಿ ನೀವು ನೋಡಿರಬೇಕು. ಇದೇ ರೀಸನಿಂಗ್ ಮಾದರಿಗಳು ಏನಾಗಿರ್ತಾವೆ ಮುಂದೆ ಮಾಡೆಲ್ ಪೇಪರ್ದೊಳಗೆ ನಿಮಗೆ ಪ್ರತಿ ವರ್ಷದ ರೀಸನಿಂಗ್ದೊಳಗೆ ಇಂಥ ವ್ಯತ್ಯಾಸಗಳಿದ್ದನ್ನೇ ನಿಮಗೆ ಬುದ್ಧಿಮಾಪನ ಬರ್ತದೆ. ಇದು ಪೂರ್ಣ ಆಕೃತಿಯ 1ನೇ ಭಾಗ. ಇದು ಮತ್ತು ಮುಂದಿನ ಭಾಗ ಬರ್ತದೆ. ಸರಿಯಾಗಿ ಮ್ಯೂಟ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಅದು ಮಾಡಿದಿರಿ ಅಂತಂದ್ರೆ ನಾವು ಇಷ್ಟೆಲ್ಲ ಹೈರಾಣ ಮಾಡಿ ನಿಮಗೆ
ಅಭ್ಯಾಸ ಕಳಿಸಿದ್ದು ನಮಗೂ ಒಂದು ಹೆಲ್ಪ್ ಆಗ್ತದೆ. ನೀವೆಲ್ಲರೂ ಮಾಡಬೇಕು. ಚೆನ್ನಾಗಿ ಮುಂದಿನ ಪೇಜ 48ನೇದು ನೀವು ಹಾಕಿರಬೇಕು. ಮಾಸ್ಟರ್ ಗೈಡ್ ತೊಗೊಂಡಿರಬೇಕು. 48ನೇ ಪೇಜನ್ನು ಹಾಕಿರಬೇಕು. ಇನ್ನು 4ನೇ ಭಾಗ ಬರ್ತದೆ. ಯಾವುದು ಅಪೂರ್ಣ ಆಕೃತಿಯ 4ನೇ ಭಾಗ. ಅದರಾಗ ಒಂದು ವಿಶೇಷವಾದಂಥ ಒಂದು ಪದ್ಧತಿ ಪ್ರಕಾರ ಇರ್ತಾವೆ. ಲಕ್ಷ್ಯ ಕೊಟ್ಟು ನೋಡ್ರಿ ವಿದ್ಯಾರ್ಥಿಗಳೇ. ಈಗ ರೀಸ್ನಿಂಗನ್ನು ನೀವು ಕರೆಕ್ಟಾಗಿ ಹಾಕಿರಿ, ಮ್ಯೂಟ್ ಮಾಡಿರಿ. ಮತ್ತು ಸ್ಪರ್ಧಾ ಇದು ಯಾವುದು ಮಾಸ್ಟರ್ ಗೈಡ್ ಬುಕ್ ತೊಗೊಂಡ್ರೆ 48ನೇ ಪೇಜನ್ನು ಹಾಕಿರಿ. ಹಾಕೋದಾದಿಂದ ನಾ ತಿಳಿಸ್ತನು. ಈಗ ಹಾಕೋದಾಯ್ತಲ್ಲ, ನೀವು ನಾನು ತಿಳಿಸೋದ್ರ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ನೀವು ಭಾಗ 4ನೇದ್ರೊಳಗೆ 1ಕ್ಕೆ ಯಾವ್ದು ಹಾಕೀರಿ, ಭಾಗ 4ರೊಳಗೆ 1ಕ್ಕೆ ಯಾವ್ದು ಹಾಕೀರಿ ಅಂತಂದ್ರೆ ನೀವು ಇಲ್ಲಿ ಕರೆಕ್ಟಾಗಿ ನೋಡ್ಬೇಕು. ಇದರ ಅಪೋಸಿಟ್ ಇಲ್ಲಿ ಗೆರೆ ಬರಬೇಕು. ಇದರ ಅಪೋಸಿಟ್ ಗೆರೆ ಅಂದರೆ ಇದು ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಇದು ಬಂದದ್ದು. ಇದು ಇನ್ನೊಂದು ಗೆರೆ ಬಂದದ, ಅದು ಅಪೋಸಿಟ್ ಆಗ್ಯದ. ಉತ್ತರ ಸಂಖ್ಯೆ ಎ. 4ನೇ ಭಾಗದೊಳಗೆ ಉತ್ತರ ಸಂಖ್ಯೆ ಎ. ಹೀಗೆಲ್ಲ ನೀವು ಚೌಕಾಸಿ ಮಾಡಿ ಉತ್ತರ ಹಾಕಬೇಕು. ಆಮೇಲೆ 2ನೇದು ಇಲ್ಲಿ ನೋಡ್ರಿ, ಎಕ್ದಮ್ ಸರಳ. ಆದರೆ ಸ್ವಲ್ಪ ಇದನ್ನು ಯಾವುದು ಯೋಗ್ಯ ಆಗ್ತದೆ ಕೂಡಿಸಿದ್ರೆ ಅನ್ನೋದು ತಿಳ್ಕೊಬೇಕು ನೀವು. ಯಾವುದು ಕರೆಕ್ಟ್ ಆಗ್ತದೆ, ಏನು ಇದು ಕರೆಕ್ಟ್ ಆಗ್ತದೋ ಇದು ಕರೆಕ್ಟ್ ಆಗ್ತದೋ, ಇವಂತೂ ಈ ಮ್ಯಾಲಿನ ಸಂಬಂಧಪಡ್ತದೆ. ಇದು ಈಗ ಸದ್ಯ ನಿಮಗೆ ಯಾವುದು ಯೋಗ್ಯ ಆಗ್ತದೆ, ಚಂದ ಕಾಣಿಸೋಂಥ ಗೆರೆಯನ್ನು ಕೂಡಿಸ್ಬೇಕು. ಇನ್ನು ಇದನ್ನು ಕೂಡಿಸ್ತಿರೋ ಇನ್ನು ಇದನ್ನು ಕೂಡಿಸ್ತಿರೋ ಅದು ನಿಮಗೆ ಬಿಟ್ಟದ್ದು. ನೋಡಿ, ಇದು ಅಪೋಸಿಟ್ ಆಗ್ತದೆ. 2ನೇದು ಸಿನೇ ಕರೆಕ್ಟ್ ಕೂಡ್ತದೆ. ಉತ್ತರ ಹಾಕಿದರೆ ಕರೆಕ್ಟ್ ಸಿ. 1080 ಕ್ಲಿಯರ್ ಇಟ್ಟು ಜೂಮ್ ಮಾಡಿ ನೋಡ್ರಿ, ನಾವು ಉತ್ತರ ಹೇಳೋದು ತಿಳಿತದೆ. 3ನೇದು ಯೋಗ್ಯವಾದದ್ದು ಇದು ಅಪೋಸಿಟ್ ಅದ. ಯಾವುದು ಕರೆಕ್ಟ್ ಅನ್ನಿಸ್ತದೆ ನಿಮಗೆ? ಏನು ಇದರದ್ದು ಅಪೋಸಿಟ್ ಇದರ ಅಪೋಸಿಟ್ ಇದು ಆಗ್ಬೋದು. ನೋಡಿ ಹೆಂಗಿರ್ತಾವೆ ರೀಸ್ನಿಂಗ್ಗಳು. ಯಾಕೆ ಇದರದ್ದು ಅಪೋಸ್ ಅದ. ಇದು ಹಿಂಗೆ ತ್ರಿಕೋನದ ಮೇಲೆ ಅದ, ಇದು ಇಲ್ಲಿ ತ್ರಿಕೋನ ಹಿಂಗೆ ಇಟ್ಟಾನ, ಇಲ್ಲಿ ಇಟ್ಟಾನ ಅಂದ್ರೆ ಇಂಥದ್ದು ಇದ್ದದ್ದೇ ನೀವು ಇಲ್ಲಿ ಇಡಬೇಕಂದ್ರೆ ಏನೇ ಕರೆಕ್ಟ್ ಆಗ್ತದೆ, ಉಳ್ಕಿದ್ದು ಯಾವ ಆಗೋದಲ್ಲ. 3ನೇದು ಎ ಕರೆಕ್ಟ್. ತಿಳಿತಲ್ಲ ಎಲ್ಲರಿಗೂ? 3ನೇದು ಎ ಕರೆಕ್ಟ್ ಹಾಕಿದ್ರೆ ಕರೆಕ್ಟ್. 4ನೇದು ನೋಡಿರಿ, ಇದು ಹಿಂಗದ, ಇದು ಹಿಂಗದ. ಯಾವುದು ಕೂಡ್ತಾರೆ ಚಂದ ಕಾಣಿಸ್ತದೆ? ಇದು ನೋಡ್ರಿ, ಇದು ಡಮೋರ್ ಇರ್ತದಲ್ಲ, ಶಿವನಕಾಯಿ ಡಮೋರ. ಇದನ್ನು ಹಿಂಗೆ ಇಟ್ಟಾನ, ಇದನ್ನು ಹಿಂಗೆ ಇಟ್ಟಾನ ಅಂದ್ರೆ ನೀವು ಹೆಂಗೆ ಇಡಬೇಕಾಗ್ತದೆ ಇದನ್ನು? ಬೇಕಾದ್ರೆ ಇದು ಉತ್ತರ ಆಗಬೇಕು, ಬೇಕಾದ್ರೆ ಇದು ಉತ್ತರ ಆಗಬೇಕು. ಯಾವುದು ಉತ್ತರ ಚಂದ ಕೂಡ್ತದೆ ನೀವು ನೋಡ್ರಿ. ಏನು ಇದನ್ನು ಕೂಡಿಸ್ತೀರೋ ಏನು ಇದನ್ನು ಕೂಡಿಸ್ತೀರೋ? ಇವಂತೂ 2 ಉತ್ತರ ಅಲ್ಲ. 4ನೇದು ನೀವು ಯಾವ್ದು ಹಾಕಿರ್ತೀರಿ ನೋಡ್ರಿ. ನೀವು ಇದನ್ನು ಹಿಂಗೆ ಇಟ್ಟಾನಂದ್ರೆ ಇದನ್ನು ಹಿಂಗೆ ಇಟ್ಟಾನ, ಇದನ್ನು ಹಿಂಗೆ ಇಟ್ಟಾನ, ಇದನ್ನು ಹಿಂಗೆ ಇಟ್ಟಾನಂದ್ರೆ ಏನೇ ಆಗ್ತದೆ ಉತ್ತರ? 4 ಎ ಕರೆಕ್ಟ್ ಆಗ್ತದೆ. ಅದು ಇದು ಡಿ ಉಪಯೋಗ ಅಲ್ಲ, ಯೋಗ್ಯವಾದದ್ದಲ್ಲ. 4ನೇದು ಏನೇ ಕೂಡ್ತದೆ. ಏನು ಡಿ ಕೂಡ್ತದೋ ನೋಡೋದು. ಯಾಕಂತಂದ್ರೆ ವಿಚಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಅಪೋಸಿಟೇ ಆಗ್ತದೆ. ಇದು ಹಿಂಗೆ ಕೂಡ್ಸ್ಯಾನ ಅಂತಂದ್ರೆ ಇವ್ರು ಹಿಂಗೆ ಕೂಡ್ಸ್ಯಾರ, ಇವ್ರು ಹಿಂಗೆ ಕೂಡ್ಸ್ಯಾರ, ಇದನ್ನು ಹಿಂಗೆ ಕೂಡ್ಸ್ಯಾರ, ಹಿಂಗೆ ಕೂಡಿಸ್ಬಿಡು ಅನ್ನೋದು 4A. ಅಂದ್ರೆ ನಾ ಇದರ ಲೆವೆಲ್ ಮಾಡ್ಕೋಬೇಕಂದಿದ್ದ, ಇದು ಅಪೋಸಿಟ್ ತೋರಿಸ್ತದೆ. ಯಾವುದು ಮಾಡಬೇಕು? 4ನೇದು ಡಿ ಉತ್ತರ ಹಾಕಿಬಿಟ್ರಿ. ಯಾವುದು? 4ನೇದು ಡಿ ಉತ್ತರ ಆಗ್ತದೆ. ಯಾಕಂದರೆ ಇದರಂಗೆ ಇದು ಇಲ್ಲ, ಇದು 1 2 3 ಅಂದರೆ ಇದು ಈ ಕಡೆ ಆಗ್ಯದ, ಈ ದಿಕ್ಕೆ ಆಗ್ಯದ, ಇದು ಈ ಕಡೆ ಆಗ್ಯದ ಅಂದರೆ ಈ ದಿಕ್ಕೆ ಆಗಬೇಕು. ಒಳಗೆ ಒಂದು ಸ್ವಲ್ಪ ಎಷ್ಟು ಕನ್ಫ್ಯೂಸ್ ಆಗ್ತದೆ ನೋಡಿ ಉತ್ತರ. ಡಿ ಆನ್ಸರ್ ಹಾಕಿಬಿಟ್ರೆ ಕರೆಕ್ಟ್ ಆಗಿಬಿಡ್ತದೆ. ಓಕೆ, ಯೋಗ್ಯವಾದದ್ದು ಡಿ. 4 ಡಿ. 5ನೇದು ನೋಡ್ರಿ ಯಾವುದಾಗ್ತದೆ ಸರಿಯಾಗಿ ನೋಡ್ರಿ. 5ನೇದು ಈಜಿ ಅದ.
ಇದು ಹಿಂಗೆ ಹೋಗಿ ಹಿಂಗೆ ಗೆರೆ ಬರಬೇಕು, ಈ ಗೆರೆ ಇದು ಹಿಂಗೆ ಹೋಗ್ಬೇಕು, ಹಿಂಗೆ ಗೆರೆ ಬರ್ಬೇಕು. 5ನೇದು ಎ. ಇದಂತೂ ಅಪೋಸಿಟ್ ಆಗ್ತದೆ. ಇದರ ಹಂಗೆ ತೋರಿಸ್ತದೆ, ಇದು ರಾಂಗ್. ಮುಂದೆ ಇಲ್ಲೇ ಇಲ್ಲ. 5A ಕರೆಕ್ಟ್ ಉತ್ತರ ಹೇಳ್ತದೆ ನೋಡ್ರಿ. ಅದು ಇದೇ ಒಂದು ಸ್ವಲ್ಪ ಕನ್ಫ್ಯೂಸ್ ಅದ, ನಾವು ಚೌಕಶಿ ಮಾಡಿದ್ದೀವಿ. ಇನ್ನೊಂದು ಸಲ ಉತ್ತರ ನೋಡಿ ಹೇಳ್ತದೆ ನೋಡ್ರಿ. 1A, 2 C, 3ನೇದು A, 4ನೇದು ಡಿನೇ ಇರಲಿ, 5ನೇದು ಎ. ಉತ್ತರ ಕರೆಕ್ಟ್ ಆಯ್ತು. ಈ ಭಾಗ ಮುಗೀತು. ಇನ್ನು ಮುಂದಿನ ಭಾಗದ ಪ್ರಶ್ನೆ ಏನದ, ಇನ್ನು 5 ಏನವ, ಕಾಳಜಿಪೂರ್ವಕದಿಂದ ಹಾಕ್ರಿ, ಮ್ಯೂಟ್ ಮಾಡಿರಿ, ಮುಂದಿನ ಹಾಕ್ರಿ. ಮಾಸ್ಟರ್ ಗೈಡ್ದಂದು ಮುಂದಿನ 49ನೇ ಪೇಜ್ ಹಾಕಿರಿ, ನಾವು ಉತ್ತರ ತಿಳಿಸ್ತೇವೆ. ಹಾಕ್ರಿ, ಸರಿಯಾಗಿ ನೋಡಿರಿ, ಲಕ್ಷ ಕೊಟ್ಟು ನೋಡಿರಿ, ಭಾಳ ಚಂದ ಇರ್ತಾವೆ. ಇದು ಪೂರ್ಣ ಆಕೃತಿಯ ಭಾಗದ ಕೆಲವೊಂದು ಗಣಿತಗಳು, ಭಾಗಗಳು ಬೇರೆ ಬೇರೆ ಇರ್ತಾವೆ. ಸರಿಯಾಗಿ ನೋಡ್ಕೋಬೇಕು ನೀವು. ಅಪೂರ್ಣ ಆಕೃತಿಗಳು ಹೆಂಗೆ ಇರ್ತಾವೆ, ಇದೊಂದು ಭಾಗ ನಿಮಗೆ ಟೈಮ್ ಕೊಟ್ಟದ. ಹಾಕ್ರಿ. ಅಪೂರ್ಣ ಆಕೃತಿಯ ವಿಧಗಳು ಎಷ್ಟು? 4 ನಮೂನಿ ವಿಧಗಳವ. 4 ವಿಧಗಳನ್ನು ಈಗ ತಿಳಿಸಿ ಹೇಳಿದೆ. ನೀವು ಉತ್ತರ ಹಾಕ್ರಿ, ಟೈಮ್ ಚಾಲು ಆಗ್ಯದ. ಮತ್ತು 1080 ಸ್ಕ್ರೀನ್ ಅದು ಕ್ಲಿಯರ್ ಇಟ್ಕೋರಿ ಸೆಟ್ಟಿಂಗ್ದಾಗ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಅಭ್ಯಾಸ ಹಾಕಿದ್ದು ನಿಮ್ಗೆ ಬೇಗನೆ ಬರ್ತದೆ. 6ನೇದು ನೀವು ಉತ್ತರ ಎದಕ್ಕೆ ಹಾಕಿರಿ ಅಂತಂದ್ರೆ, ನೀವು ತಿಳಿದ ಮಟ್ಟಿಗೆ ಬಿ ಉತ್ತರ ಹಾಕಿದ್ರೆ ಕರೆಕ್ಟು. ಬಿ ಉತ್ತರ ಹಾಕಿದ್ರೆ ಕರೆಕ್ಟ್. 6ನೇದು ಕರೆಕ್ಟಾಗಿ ಉತ್ತರ ಯಾವುದು ಸೂಟೇಬಲ್ ಬಿ ಹಾಕಿದ್ರೆ ಉತ್ತರ ಕರೆಕ್ಟ್. 7ನೇದು ಹಿಂಗೆ ನೋಡಿದರೆ ಗುರ್ತಾಗ್ತದೆ ನಿಮಗೆ, ಹಿಂಗೆ ನೋಡಿದರೆ ಗುರ್ತಾಗ್ತದೆ ಯಾವುದೇನು ಇದು ಕೂಡ್ತದೋ ಏನು ಇದು ಕೂಡ್ತದೋ ನಿಮಗೆ ಬಿಟ್ಕೊಡ್ತದೆ. 7ನೇದು ಬೇಕಾದ್ರೆ ಇದು ಕೂಡಬೇಕು ಅಂದು, ಬೇಕಾದ್ರೆ ಇದು ಕೂಡಬೇಕು ಅಂದು. 7ನೇದು ನೋಡ್ರಿ, ಯಾವುದು ನಿಮಗೆ ಸರಿ ಅನ್ನಿಸ್ತದ ಅದನ್ನು ಒಯ್ದು ಕಣ್ಣಲ್ಲಿ ಎತ್ತಿ ಕೂಡಿಸಿಬಿಡ್ರಿ ನೀವು. ಇದು ವ್ಯತ್ಯಾಸ ಆಗ್ತದೆ. ಯಾಕಂದ್ರೆ ಇದು ಬೇಕಾಗ್ಯದ ನಿಮಗೆ, ಇದರ ಅಪೋಸಿಟ್ ಬೇಕಾಗ್ಯದ. ಹಿಂಗೆ ಗೆರೆ ಅದ, ಬಾಣದ, ಇದರಾಗದ ಅಪೋಸಿಟ್ ಕೂಡ್ತದ ಅಂದರೆ ಡಿ ಉತ್ತರ ಕರೆಕ್ಟ್ ಆಗ್ತದೆ. ಇದು ಸೂಟೇಬಲ್ ಇಲ್ಲ, ಈ ಆಕಾರ ಇಲ್ಲೇ ಇಲ್ಲ, ಇದರಾಗೂ ಇಲ್ಲ, ಇದರಾಗೂ ಇಲ್ಲ, ಇದರಾಗೂ ಇಲ್ಲ. ಈ ಆಕಾರ ಇದದ, ಈ ಆಕಾರ ಇಲ್ಲಿ ಸಿಗ್ತದೆ, ಅಪೋಸಿಟ್ ಸಿಗ್ತದೆ, ಇದರ ಅಪೋಸಿಟ್ ಕರೆಕ್ಟ್ ಡಿ. 68ನೇದು ಈ ಚೌಕಿ ಈ ದಂಡೆಯಾಗಿದ್ದದಿರಬೇಕು. ಈ ದಂಡೆಯಾಗಿದ್ದರೆ ನಿಮಗೆ ಉತ್ತರ ಸಿಗ್ತದೆ. ಯಾವುದು ಅನ್ನೋದು ನನಗೆ ತಿಳಿತು, ಭಾಳ ಸರಳದ. 8ನೇದು ಸಿ ಉತ್ತರ ಆಗ್ತದೆ ಕರೆಕ್ಟ್. 9ನೇದು ನೋಡ್ರಿ, ಈ ಗೆರೆ ಈ ಕಡೆ ಇರಬೇಕು, ಈ ಗೆರೆ ಈ ಕಡೆ ಇರಬೇಕು, ಸೀದಾ ಗೆರೆ ಇದ್ದದ್ದು 2ಅವ. ಇದೊಂದದ, ಇದೊಂದದ. ಈ 2ರೊಳಗೊಂದು ಉತ್ತರ ಆಗ್ತದೆ. ಟೈಮ್ ಕೊಟ್ಟದ್ದು ನೋಡ್ರಿ, ಯಾವುದಕ್ಕೆ ಹಾಕ್ತೀರಿ. ಇದಾಗಬೇಕು ಒಂದು, ಬೇಕಾದ್ರೆ ಇದು ಆಗಬೇಕು. ಏನು ಉತ್ತರ ಕ್ಯಾನ್ಸಲ್ ಮಾಡಬೇಕಾಗ್ತದೆ ನಿಮಗೆ. ಈ ಗೆರೆ ಸಿಗಲಿಲ್ಲ ಅದರಾಗ, ಇದು ನೋಡ್ರಿ, ಈ ಗೆರೆ ಬೇಕು, 2 ಗೆರೆ ಬೇಕು. ಇದ್ರಾಗ ಒಂದೇ ಗೆರೆ ಅದ ಅಂತಂದ್ರೆ ಉತ್ತರ ಏನಾಗ್ತದೆ, ಎ ಆಗ್ತದೆ. 9A ಕರೆಕ್ಟ್ ಆಗ್ತದೆ. 10ನೇದು ನೋಡ್ರಿ, 10ನೇದು ಭಾಳ ವಿಶೇಷ. ಯಾಕಂತಂದ್ರೆ ಇದು ಅಪೋಸಿಟ್ ಇರಬೇಕು. ಅಪೋಸಿಟ್ ಇದು ಇಂಥ ಆಕೃತಿ ಒಂದು ಅರ್ಧ ತ್ರಿಕೋನ, ರೌಂಡ್ ತ್ರಿಕೋನ, ಅರ್ಧ ರೌಂಡ್ ತ್ರಿಕೋನ ಇರಬೇಕು. ಈ ಕಡೆ ಅಪೋಸಿಟ್ ಇರಬೇಕು. ಇಲ್ಲೊಂದದ, ಇದಂತೂ ಅಲ್ಲ, ಇದಂತೂ ಇಲ್ಲೇ ಇಲ್ಲ. ನೋಡ್ರಿ 10ನೇದು ಯಾವುದಾಗ್ತದೆ ನೋಡ್ರಿ, ಸರಳ 10ನೇದು ಸಿ ತಿಳಿದು ಬಿಡ್ತದೆ. ಉತ್ತರ ಹಿಂಗೆ ನೀವು ತಿಳ್ಕೊಂಡಿರ್ಬೇಕು. ಉತ್ತರ ಹೇಳ್ತದೆ ನೋಡ್ರಿ. 6ನೇದು ಬಿ, 7D, 7D, 8C, 9A, 10C. ಎಲ್ಲ ವಿದ್ಯಾರ್ಥಿಗಳು ನೀವು ರೀಸ್ನಿಂಗ್ ಗದ್ಯ ಭಾಗವನ್ನು ಮಾಸ್ಟರ್ ಗೈಡ್ ತೊಗೊಂಡಿರಬೇಕು. ಮಾಸ್ಟರ್ ಗೈಡ್ದಾನ ಗಣಿತಗಳನ್ನು ಹಾಕಬೇಕು.
ಸೊ ಪ್ರಿಂಟ್ ವಾಂಕಿದ್ರು ಸುದ್ಯಕ್ಕೆ ನಾ ಆದಷ್ಟು ನಿಮಗೆ ಚಂದಂಗೆ ಚಿತ್ರಗಳನ್ನು ತಿಳಿಸಿ ಹೇಳೀನಿ. ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ರೀಸ್ನಿಂಗ್ ಭಾಗ ಭಾಳ ಚಂದಂಗೆ ತಿಳಿಸಿ ಹೇಳ್ತದೆ. ಈ 10 ಭಾಗಗಳನ್ನು ನೀವು ದಿನಾಲೂ ನೋಡಿ ನೋಡಿ ಪ್ರಾಕ್ಟೀಸ್ ಮಾಡಿದಿರಿ ಅಂದ್ರೆ ನಿಮಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಬಿದ್ದಂಥ ಎಕ್ಸಾಂಪಲ್ ಬುದ್ಧಿಮಾಪನವನ್ನು ಉತ್ತರಗಳನ್ನು ನೀವು ಸರಳವಾಗಿ ಕಂಡು ಹಿಡಿಯುತ್ತೀರಿ. ಇದನ್ನು ದಿನಾಲೂ ರಿವಿಷನ್ ಮಾಡಿರಿ. ಮಾಸ್ಟರ್ ಗೈಡ್ ತೊಗೋಬೇಕು, ರಿವಿಷನ್ ಮಾಡಬೇಕು. ಆಮೇಲೆ ನಾವು ಉತ್ತರ ಹೇಳೋದು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ನಾನು ಉತ್ತರಗಳನ್ನು ಹೇಳುವಾಗ ನೀವು ಆ ವಿಡಿಯೋದ ಕಡೆ ನೋಡಬೇಕು. 2ನೇ ಸಲ ಹೇಳುವಾಗ ನೀವು ಹಾಕಿದ್ದು ಚೆಕ್ ಮಾಡ್ಕೋಬೇಕು. ಇದು ಭಾಗ 3 ಅಪೂರ್ಣ ಆಕೃತಿಯ ಭಾಗ ನೀವು ತಿಳ್ಕೊಂಡ್ರೆ ಇನ್ನು ಮುಂದಿನ ಭಾಗ 4ನೇದು ಬರ್ತದೆ. ಈಗ 3 ಭಾಗ ಮುಗಿದು ಇನ್ನು 4ನೇ ಭಾಗದೊಳಗೆ ನೀವು ಭಾಳ ಕಾಳಜಿಪೂರ್ವಕವಾಗಿ ಮಾಸ್ಟರ್ ಗೈಡ್ ರಿವಿಷನ್ ಮಾಡಿ ನೋಡ್ಕೊಂಡಿರಬೇಕು. ನಾವು ಉತ್ತರ ಹೇಳ್ತೀನಿ. ಎಲ್ಲರೂ ಇದನ್ನು ಶೇರ್ ಮಾಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮರಿಬಾರ್ದು. ಥ್ಯಾಂಕ್ ಯು ಗೈಸ್.